Hello students. 10th ಎಕ್ಸಾಮ್ ಹತ್ರ ಬಂತು. ಯಾವ ಕ್ವಶನ್ ಓದಬೇಕು ಯಾವ ಕ್ವಶನ್ ಬಿಡಬೇಕು ಅಂತ ಅರ್ಥ ಆಗ್ತಿಲ್ವಾ? ಸೊ ನಾನು ನಿಮಗೋಸ್ಕರ ತಂದಿದ್ದೀನಿ ಎಲ್ಲ ಮಾರ್ಕ್ಸಿನ ಫಿಕ್ಸ್ ಕ್ವಶನ್ಸ್. ಈ ಕ್ವಶನ್ಸ್ ಎಕ್ಸಾಮ್ಗೆ ಬಂದೇ ಬರುತ್ತೆ. ಎಕ್ಸಾಮಲ್ಲಿ ಈ ಕ್ವಶನ್ಸ್ ಬರೋ ಚಾನ್ಸಸ್ ತುಂಬ ಇದೆ, ಪಕ್ಕಾ ಗ್ಯಾರಂಟಿ. ಓಕೆನಾ? ಸೊ ನೋಡೋಣ ಒಂದೊಂದಾಗಿ ಯಾವ್ಯಾವ ಕ್ವಶನ್ಸ್ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಇವೆ ಅಂತ. ಈ ವಿಡಿಯೋನಲ್ಲಿ ನಾವು 1 ಮಾರ್ಕಿಂದು 2 ಮಾರ್ಕಿಂದು 3 4 5 ಎಲ್ಲ ಮಾರ್ಕಿಂದು ಇಂಪಾರ್ಟೆಂಟ್ ಕ್ವಶನ್ಸ್ ಅಷ್ಟೇನ ನಾವು ನೋಡ್ತೀವಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕಂಟಿನ್ಯೂಸ್ ಆಗಿ ನೋಡಿ. ನಿಮಗೆ ಎಕ್ಸಾಮ್ ಈಸಿ ಆಗುತ್ತೆ. ನೀವು ಈ ವಿಡಿಯೋನ ನೋಡಿದ್ರೆ ಎಕ್ಸಾಮ್ ಚೆನ್ನಾಗಿ ಸ್ಕೋರ್ ಮಾಡಬಹುದು, ಎಕ್ಸಾಮ್ನ ಚೆನ್ನಾಗಿ ಬರೆದು ಚೆನ್ನಾಗಿ ಮಾರ್ಕ್ಸ್ನ ಸ್ಕೋರ್ ಮಾಡಬಹುದು. ಓಕೆನಾ ಸ್ಟೂಡೆಂಟ್ಸ್? ಸೊ ಬಂದೆ SSLC ಬಯಾಲಜಿ ಆಲ್ ಮಾರ್ಕರ್ ಫಿಕ್ಸ್ ಕ್ವಶನ್ ನೋಡೋಣ. ರೈಟ್? ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಹಿಯರ್. ಇಲ್ಲಿ ನಾವು ಲೈಫ್ ಪ್ರೊಸೆಸ್, ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್, ಹೌ ಡು ಆರ್ಗಾನಿಸಮ್ ರಿಪ್ರೊಡ್ಯೂಸ್, ಹೆರಿಡಿಟಿ ಮತ್ತೆ ಅವರ್ ಎನ್ವಿರಾನ್ಮೆಂಟ್, ಈ ಎಲ್ಲ ಚಾಪ್ಟರ್ದು ಕ್ವಶನ್ಸ್ ಅನ್ನ ನಾವು ಒಂದೊಂದಾಗಿ ನೋಡ್ತೀವಿ. ಸೊ ಲೈಫ್ ಪ್ರೊಸೆಸಸ್ ಚಾಪ್ಟರ್ ಇಂದ ಬಂದ್ಬಿಟ್ಟು ಇಲ್ಲಿ ನಾವು 1 ಮಾರ್ಕ್ ಕ್ವಶನ್ಸ್ ಅನ್ನ ಏನ್ ನೋಡ್ತೀವಿ ಅಂತಂದ್ರೆ, ಅವಾಯುವಿಕ ಉಸಿರಾಟದ ಉತ್ಪನ್ನಗಳನ್ನು ಹೆಸರಿಸಿ. ಸ್ನಾಯುಕೋಶದಲ್ಲಿ ಲ್ಯಾಕ್ಟಿಕ್ ಆಮ್ಲವು ಯಾವ ಸಂದರ್ಭದಲ್ಲಿ ಉತ್ಪತ್ತಿಯಾಗುತ್ತದೆ? ಹುಲಿ ಸಿಂಹಕ್ಕಿಂತ ಜಿಂಕೆ ಮೊಲಗಳು ಉದ್ದವಾದ ಸಣ್ಣ ಕರಳನ್ನು ಹೊಂದಿವೆ, ಏಕೆ? ಜಲಚರಗಳ ಉಸಿರಾಟದ ದರವು ನೆಲಜೀವಿಗಳಲ್ಲಿ ಕಂಡುಬರುವುದಕ್ಕಿಂತ ಹೆಚ್ಚು ವೇಗವಾಗಿರುತ್ತವೆ, ಏಕೆ? ಕಿರುತಟ್ಟೆಗಳ ಕಾರ್ಯವನ್ನು ಬರೆಯಿರಿ. ಓಕೆ. ಸಸ್ಯದ ಎಲೆಗಳಿಂದ ಇತರೆ ಭಾಗಗಳಿಗೆ ನಡೆಯುವ ಆಹಾರ ಸಾಗಾಣಿಕೆಯನ್ನು ನಾವು ಏನೆಂದು ಕರೆಯುತ್ತೇವೆ? ಬಾಷ್ಪ ವಿಸರ್ಜನೆ ಎಂದರೇನು? ಇಮ್ಮಡಿ ರಕ್ತ ಪರಿಚಲನೆ ಎಂದರೇನು? ಓಕೆನಾ? ವಿಲ್ಲೈಗಳ ಕಾರ್ಯವೇನು? ಈ ತರ ಒಂದು ಸೆಂಟೆನ್ಸ್ ಅಲ್ಲಿ ನೀವು ಆನ್ಸರ್ನ ಬರಿಬೇಕು 1 ಮಾರ್ಕ್ಸ್ ಕ್ವಶನ್ಗೆ. ಬಹುಕೋಶೀಯ ಜೀವಿಗಳ ಆಕ್ಸಿಜನ್ ಅಗತ್ಯತೆ ಪೂರೈಸಲು ವಿಸರಣೆ ಕ್ರಿಯೆ ಸಾಧ್ಯವಾಗುವುದಿಲ್ಲ, ಏಕೆ ಅಂತ ಪ್ರಶ್ನೆ ಇದೆ. ಓಕೆನಾ? ಸೊ 2 ಮಾರ್ಕ್ಸ್ ನಾವು ನೋಡ್ಬೇಕಾದ್ರೆ ಗಿವ್ ರೀಸನ್ಸ್ ಬಂದ್ಬಿಟ್ಟು ದ ವೆಂಟ್ರಿಕಲ್ಸ್ ಆಫ್ ದ ಹ್ಯೂಮನ್ ಹಾರ್ಟ್ ಹ್ಯಾವ್ ಥಿಕ್ ವಾಲ್ಸ್. ಇನ್ ಮ್ಯಾಮಲ್ಸ್ ಅಂಡ್ ಬರ್ಡ್ಸ್ ಇಟ್ ಈಸ್ ನೆಸೆಸರಿ ಟು ಸೆಪರೇಟ್ ಆಕ್ಸಿಜನೇಟೆಡ್ ಅಂಡ್ ಡಿಆಕ್ಸಿಜನೇಟೆಡ್ ಬ್ಲಡ್ ಅಂತ ಇದೆ. ಸೊ ಇದಕ್ಕೆ ನಾವು ಏನ್ ಮಾಡ್ಬೇಕು? ಕಾರಣ ಕೊಡ್ಬೇಕು. ಇದಕ್ಕೆ 1 ಮಾರ್ಕ್ಸ್ ಬರೋದು ಮತ್ತೆ ಮಿಕ್ಕಿದ್ದು ಇದನ್ನ ನಾವು 1 ಮಾರ್ಕ್ಸ್ಗೆ ಬರಿಬೇಕು. ಟೋಟಲ್ ನಮಗೆ ಈ ತರ 2 ಮಾರ್ಕ್ಸ್ ಅಲ್ಲಿ ಕ್ವಶನ್ ಕೇಳ್ತಾರೆ. ಮನುಷ್ಯರಲ್ಲಿ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ಗಳ ಸಾಗಾಣಿಕೆ ಹೇಗೆ ಆಗುತ್ತದೆ? ಓಕೆ. ಇಮ್ಮಡಿ ರಕ್ತ ಪರಿಚಲನೆಯ ಮಹತ್ವವನ್ನು ತಿಳಿಸಬೇಕು. ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ಡಬಲ್ ಸರ್ಕ್ಯುಲೇಷನ್? ಅಪಧಮನಿ ಮತ್ತು ಅಭಿಧಮನಿಗಳ ನಡುವಿನ ವ್ಯತ್ಯಾಸ ಕೇಳಬಹುದು. ಆರ್ಟರೀಸ್ ಮತ್ತೆ ವೇನ್ಸ್ ಗಳ ಮಧ್ಯೆ ವ್ಯತ್ಯಾಸ. ನಮ್ಮ ಜಠರದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲದ ಪಾತ್ರವೇನು? ಪರಪೋಷಕ ಜೀವಿಗಳು ಆಹಾರವನ್ನು ಸೇವಿಸಿ ಬಳಸಿಕೊಳ್ಳುವ ಯಾವುದಾದರೂ 3 ವಿಧಗಳನ್ನು ಒಂದೊಂದು ಉದಾಹರಣೆಯೊಂದಿಗೆ ತಿಳಿಸಿ ಅಂತ ನಮಗೆ 3 ಮಾರ್ಕ್ಸಿಗೆ ಕ್ವಶನ್ ಕೇಳಬಹುದು. ಎಕ್ಸ್ಪ್ಲೇನ್ ದ ನ್ಯೂಟ್ರಿಟಿವ್ ಮೋಡ್ ಇನ್ ಅಮೀಬಾ, ಇದನ್ನ ನಮಗೆ 2 ಮಾರ್ಕ್ಸಿಗೆ ಕ್ವಶನ್ ಕೇಳಬಹುದು. ಓಕೆನಾ? ಮುಂದೆ 3 ಮಾರ್ಕ್ಸಿಗೆ ಬಂದ್ಬಿಟ್ಟು ಮಾನವನ ಸಣ್ಣ ಕರಳಿನಲ್ಲಿ ನಡೆಯುವ ಜೀರ್ಣಕ್ರಿಯೆಯನ್ನು ವಿವರಿಸಿ, ಇದನ್ನ ನಮಗೆ 3 ಮಾರ್ಕ್ಸಿಗೆ ಕ್ವಶನ್ ಕೇಳ್ತಾರೆ. ಸಸ್ಯಗಳಲ್ಲಿ ಆಹಾರ ವಸ್ತುಗಳ ಸ್ಥಾನಾಂತರಣ ಕ್ರಿಯೆಯು ಹೇಗೆ ಆಗುತ್ತೆ? ಸೊ ನಾವು ಟ್ರಾನ್ಸ್ಲೋಕೇಶನ್ ಅನ್ನ ಚೆನ್ನಾಗಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕು. ವಾಟ್ ಈಸ್ ದ ರೋಲ್ ಆಫ್ ದ ಫಾಲೋವಿಂಗ್ ಎನ್ಸೈಮ್ ಇನ್ ದ ಹ್ಯೂಮನ್ ಡೈಜೆಸ್ಟಿವ್ ಟ್ರ್ಯಾಕ್ಟ್? ಟ್ರಿಪ್ಸಿನ್, ಅಮೈಲೇಸ್, ಲೈಪೇಸ್, ಪೆಪ್ಸಿನ್, ಈ ತರ ಎಕ್ಸಾಮ್ಸ್ ಅನ್ನ ಡಿಫ್ರೆಂಟ್ ಎಕ್ಸಾಮ್ಸ್ ಅನ್ನ ಕೊಟ್ಬಿಟ್ಟು ಅದ್ರ ಕಾರ್ಯ ತಿಳಿಸಿ ಅಂತ ಕೇಳ್ತಾರೆ. ಸಸ್ಯಗಳು ತ್ಯಾಜ್ಯ ಪದಾರ್ಥಗಳನ್ನು ಹೊರಹಾಕಲು ಬಳಸುವ ಯಾವುದಾದರೂ 2 ವಿಧಗಳನ್ನು ತಿಳಿಸಿ. ಸಸ್ಯದ ಎತ್ತರದ ಭಾಗಗಳಿಗೆ ನೀರನ್ನು ಸಾಗಿಸಲು ಸಹಾಯ ಮಾಡುವ ಪ್ರಕ್ರಿಯೆ ಯಾವುದು? ಸೊ ಇದಕ್ಕೆ ಬಂದ್ಬಿಟ್ಟು 2 ಮಾರ್ಕ್ಸ್, ಇದಕ್ಕೆ ಬಂದ್ಬಿಟ್ಟು 1 ಮಾರ್ಕ್ಸ್. ಈ ತರ 3 ಮಾರ್ಕ್ಸಿನ ಕ್ವಶನ್ ಫ್ರೇಮ್ ಮಾಡಬಹುದು. ಮುಂದೆ ನೋಡ್ಬೇಕಾದ್ರೆ ಹೌ ಇಸ್ ಯೂರಿನ್ ಪ್ರೊಡ್ಯೂಸ್ಡ್ ಇನ್ ದ ಹ್ಯೂಮನ್ ಬಾಡಿ? ಇದನ್ನ ನಾವು ಎಕ್ಸ್ಪ್ಲೇನ್ ಮಾಡಬೇಕು. 3 ಪಾಯಿಂಟ್ಸ್ ಇದೆ. 3 ಪಾಯಿಂಟ್ಸ್ ಅನ್ನ ನಾವು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಬೇಕು 3 ಮಾರ್ಕ್ಸಿನ ಸಲುವಾಗಿ. ಮತ್ತೆ 4 ರಿಂದ 5 ಮಾರ್ಕ್ಸಿನ ಪ್ರಶ್ನೆ ಬಂದ್ಬಿಟ್ಟು ದ್ಯುತಿ ಸಂಶ್ಲೇಷಣೆಗೆ ಅಗತ್ಯವಾದ ಅಂಶಗಳು ಯಾವುವು? ಈ ಪ್ರಕ್ರಿಯೆಯಲ್ಲಿ ಜರುಗುವ ಘಟನೆಗಳನ್ನು ತಿಳಿಸಿ. ಈ ಪ್ರಕ್ರಿಯೆಯನ್ನು ಸರಿದೂಗಿಸುವ ರಾಸಾಯನಿಕ ಸಮೀಕರಣದ ಮೂಲಕ ವ್ಯಕ್ತಪಡಿಸಬೇಕು. ಓಕೆ. ಫೋಟೋಸಿಂಥೆಸಿಸ್ ಅಂಡ್ ದ ಈವೆಂಟ್ಸ್ ಅಕರಿಂಗ್ ಇನ್ ಫೋಟೋಸಿಂಥೆಸಿಸ್ ಅಲಾಂಗ್ ವಿತ್ ದ ಇಕ್ವೇಶನ್ ನಾವು ಬರಿಬೇಕು. ಜೈಲಮ್ ಅಂಗಾಂಶದ ಕಾರ್ಯಗಳನ್ನು ಫ್ಲೋಯಮ್ ಅಂಗಾಂಶದ ಕಾರ್ಯಗಳೊಂದಿಗೆ ಹೋಲಿಸಬೇಕು. ಓಕೆನಾ? ಸೊ ಸಾಗಾಣಿಕೆಯಲ್ಲಿ ರಕ್ತದ ಘಟಕಗಳನ್ನು ಹೆಸರಿಸಿ ಮತ್ತು ಅವುಗಳ ಕಾರ್ಯಗಳನ್ನು ಹೆಸರಿಸಿ. RBC, WBC, ಪ್ಲೇಟ್ಲೆಟ್ಸ್, ಪ್ಲಾಸ್ಮಾ, ಇದನ್ನ ಬಗ್ಗೆ ನಾವು ಬರಿಬೇಕು. ಇದ್ರ ಫಂಕ್ಷನ್ ಕೂಡ ಬರಿಬೇಕು. ಮಾನವನ ರಕ್ತದಲ್ಲಿರುವ ಹಿಮೋಗ್ಲೋಬಿನ್ ವರ್ಣಕಗಳ ಪಾತ್ರಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಅನಿಲಗಳ ವಿನಿಮಯ ಪ್ರದೇಶವನ್ನು ಹೆಚ್ಚಿಸಲು ಮನುಷ್ಯರಲ್ಲಿ ಶ್ವಾಸಕೋಶಗಳಿಗೆ ಹೇಗೆ ವಿನ್ಯಾಸಗೊಂಡಿವೆ? ಶ್ವಾಸಕೋಶಗಳ ರಚನೆ ಹೆಂಗಾಗಿದೆ? ಅದರಲ್ಲಿ ಅಲ್ವಿಯೋಲೈಗಳ ರಚನೆ ಹೆಂಗಾಗಿದೆ? ಓಕೆ. ಸೊ ಇದನ್ನ ನಾವು ಬರಿಬೇಕು.
ಮತ್ತೆ ಇಲ್ಲಿ 5 ಮಾರ್ಕ್ಸಿಗೆ ಬಂದ್ಬಿಟ್ಟು ವಾಯವಿಕ ಉಸಿರಾಟದಲ್ಲಿ ಗ್ಲುಕೋಸ್ ಹೇಗೆ ಶಕ್ತಿಯ ಅಣುವಾಗಿ ಪರಿವರ್ತನೆ ಆಗುತ್ತೆ, ಗ್ಲುಕೋಸ್ ಹೇಗೆ ಬ್ರೇಕ್ ಡೌನ್ ಆಗುತ್ತೆ ಪೈರುವೇಟ್ ಅಲ್ಲಿ, ಮತ್ತೆ ಎಲ್ಲಾಗುತ್ತೆ, ಮತ್ತೆ ಪೈರುವೇಟ್ ಎಲ್ಲಿ ಹೋಗುತ್ತೆ, ಅದು ಎಲ್ಲಿ ಹೋಗಿ ಏನಾಗಿ ಬ್ರೇಕ್ ಡೌನ್ ಆಗುತ್ತೆ. ಓಕೆ, ಸೊ ಅದು ರಿಯಾಕ್ಷನ್ ಕೂಡ ನಾವು ಬರಿಬೇಕು. ಸರಿನಾ? ಮುಂದೆ ಬಂದ್ಬಿಟ್ಟು ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಚಾಪ್ಟರ್. ಸೊ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಚಾಪ್ಟರ್ ಇಂದ ಏನ್ ಕ್ವಶನ್ ಕೇಳ್ತಾರೆ ನೋಡೋಣ. 1 ಮಾರ್ಕ್ಸಿನ ಸಲುವಾಗಿ ಸಸ್ಯಗಳ ಬೇರು ಮತ್ತು ಚಿಗುರುಗಳಲ್ಲಿ ಬೆಳವಣಿಗೆ ತರಲು ಅಗತ್ಯವಾದ ಅನುವರ್ತನೆಗಳು ಯಾವುವು? ಪರಾವರ್ತಿತ ಪ್ರಕ್ರಿಯೆ ಎಂದರೇನು? ಉದಾಹರಣೆ ನಾವು ಇದಕ್ಕೆ ಕೊಡಬೇಕು. ಥೈರಾಕ್ಸಿನ್ ಹಾರ್ಮೋನ್ ಉತ್ಪಾದನೆಗೆ ಅಗತ್ಯವಾದ ಖನಿಜದ ಹೆಸರು ಬರಿಬೇಕು, ಅಯೋಡಿನ್ ಅಂತ. ಮಾನವನ ಮಿದುಳಿನಲ್ಲಿ ಐಚ್ಛಿಕ ಮತ್ತು ಅನೈಚ್ಛಿಕ ಕ್ರಿಯೆಗಳನ್ನು ನಿಯಂತ್ರಿಸಲ್ಪಡುವ ಭಾಗಗಳನ್ನು ಹೆಸರಿಸಿ. 2 ಬಂದು ಅರ್ಧ ಮಾರ್ಕ್ಸ್ ಬಂದ್ಬಿಟ್ಟು 1 ಮಾರ್ಕ್ಸ್ ಕೊಡೋ ಚಾನ್ಸಸ್ ಇರುತ್ತೆ. ಓಕೆ, ಮುಂದೆ ನಡಿಗೆ ಮತ್ತು ಪರಾವರ್ತಿತ ಪ್ರತಿಕ್ರಿಯೆಗಳ ನಡುವಣ ವ್ಯತ್ಯಾಸವೇನು ಅಂತ ನಮ್ಗೆ ಕೇಳಬಹುದು. ಮೆದುಳಿನ ಯಾವ ಭಾಗವು ದೇಹದ ಭಂಗಿ ಮತ್ತು ಸಮತೋಲನವನ್ನು ನಿಯಂತ್ರಿಸುತ್ತದೆ ಅಂತ ಪ್ರಶ್ನೆ ಕೇಳಬಹುದು. ಕೆಳಗೆ ಕೊಟ್ಟಿರುವ 2 ನರಕೋಶಗಳ ಚಿತ್ರಗಳ ನಡುವಣ ಕೆ ಎಂದು ಗುರುತಿಸಿದ ಭಾಗದಲ್ಲಿ ಯಾವ ಪ್ರಕ್ರಿಯೆಯು ಜರುಗುವುದು? ಇಲ್ಲಿ ಯಾವ ಪ್ರಕ್ರಿಯೆ ಜರುಗುತ್ತದೆ ಅಂತ ನಾವು ಹೇಳಬೇಕು. ಓಕೆ, ಸಿನಾಪ್ಸ್ ಸಂಸರ್ಗದಲ್ಲಿ ಯಾವ ಪ್ರಕ್ರಿಯೆ ಜರುಗುತ್ತೆ ಅಂತ ನಾವು ಹೇಳಬೇಕು. ಓಕೆನಾ? 2 ಮಾರ್ಕ್ಸ್ ಕ್ವಶನ್ ನಾವು ನೋಡ್ಬೇಕಂತಂದ್ರೆ ಇಲ್ಲಿ ಒಬ್ಬ ವಯೋವೃದ್ಧರಿಗೆ ವೈದ್ಯರು ಆಹಾರದಲ್ಲಿ ಕಡಿಮೆ ಸಕ್ಕರೆಯನ್ನು ತೆಗೆದುಕೊಳ್ಳುವಂತೆ ಸಲಹೆ ನೀಡುತ್ತಾರೆ. ಆ ವ್ಯಕ್ತಿಯು ಯಾವ ರೋಗದಿಂದ ಬಳಲುತ್ತಿದ್ದಾನೆ? ಈ ಪರಿಸ್ಥಿತಿಗೆ ಕಾರಣವಾದ ಹಾರ್ಮೋನ್ ಅನ್ನು ಹೆಸರಿಸಿ ಅಂತ ನಮ್ಗೆ ಪ್ರಶ್ನೆ ಕೇಳಬಹುದು. ಮತ್ತೆ ಈ ಕೆಳಗಿನವುಗಳಲ್ಲಿ ಸರಿಯಾದ ಅನುವರ್ತಿಯ ಚಲನೆಯನ್ನು ತೋರಿಸುವ ಚಿತ್ರವನ್ನು ಗುರುತಿಸಬೇಕು. ಗುರುತಿಸುವುದಕ್ಕೆ 1 ಮಾರ್ಕ್ಸ್ ಕೊಡ್ತಾರೆ, ಕಾರಣ ಕೊಡುವುದಕ್ಕೆ ಮತ್ತೆ 1 ಮಾರ್ಕ್ಸ್ ನಮ್ಗೆ ಕೊಡ್ತಾರೆ. ಕೇಂದ್ರ ನರವ್ಯೂಹ ಮತ್ತು ಪರಿಧಿ ನರವ್ಯೂಹಗಳ ನಡುವಣ 2 ವ್ಯತ್ಯಾಸಗಳನ್ನು ಬರೆಯಿರಿ. ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಮತ್ತೆ ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಬಗ್ಗೆ ಕ್ವಶನ್ ಕೇಳೋ ಚಾನ್ಸಸ್ ಇರುತ್ತೆ. ಹಾರ್ಮೋನ್ಗಳ ಮೇಲೆ ನಿಮಗೆ ಕ್ವಶನ್ ಕೇಳ್ತಾರೆ. ಆಕ್ಸಿನ್, ಸೈಟೋಕೈನ್, ಗಿಬ್ಬರ್ಲಿನ್ಸ್, ಓಕೆ, ಸೊ ಆಪ್ಸಸಿಕ್ ಆಸಿಡ್, ಇಥೈಲಿನ್, ಈ ತರ ಬೇರೆ ಬೇರೆ ಹಾರ್ಮೋನ್ಸ್ಗಳು ಕೊಟ್ಬಿಟ್ಟು ನಿಮ್ಗೆ ಕ್ವಶನ್ ಕೇಳ್ತಾರೆ. ಆಯ್ತಾ? 3 ಮಾರ್ಕ್ಸಿಗೆ ಬಂದ್ಬಿಟ್ಟು ಮಿದುಳಿನ ಆಲೋಚನಾ ಪ್ರಕ್ರಿಯೆಗಿಂತಲೂ ಪರಾವರ್ತಿತ ಚಾಪ ಕಾರ್ಯನಿರ್ವಹಣೆಯು ಹೆಚ್ಚು ಪರಿಣಾಮಕಾರಿಯಾಗಿದೆ. ಈ ಹೇಳಿಕೆಯನ್ನು ವೈಜ್ಞಾನಿಕ ವಿವರಣೆಯೊಂದಿಗೆ ಸ್ಪಷ್ಟಪಡಿಸಿ ಅಂತ ಈ ತರ ರಿಫ್ಲೆಕ್ಸ್ ಆರ್ಕ್ ಮತ್ತೆ ರಿಫ್ಲೆಕ್ಸ್ ಆಕ್ಷನ್ ಮೇಲೆ ಕ್ವಶನ್ ಕೇಳೋ ಚಾನ್ಸಸ್ ಇದೆ. ಚೆನ್ನಾಗಿ ಓದ್ಕೊಳ್ಳಿ ಸ್ಟೂಡೆಂಟ್ಸ್, ಮಿಸ್ ಮಾಡೋ ಮಾತೇ ಇಲ್ಲ. ಬಹುಕೋಶೀಯ ಜೀವಿಗಳಲ್ಲಿ ವಿದ್ಯುತ್ ಸಂವಹನಕ್ಕೆ ಹೋಲಿಸಿದರೆ ರಾಸಾಯನಿಕ ಸಂವಹನ ಹೆಚ್ಚು ಸ್ಥಿರವಾಗಿರುತ್ತದೆ ಮತ್ತು ನಿರಂತರವಾಗಿರುತ್ತದೆ. ಇದಕ್ಕೆ ಕಾರಣ ಕೊಡಿ ಅಂತ ಪ್ರಶ್ನೆ ಕೇಳಬಹುದು. ಕೆಳಗೆ ಕೊಟ್ಟಿರುವ ರಚನೆಯನ್ನು ಹೆಸರಿಸಿ. ಇದರ ಸಾಮಾನ್ಯ ಕಾರ್ಯವೇನು ಮತ್ತು ಗುರುತಿಸಿ ಸಿ ಮತ್ತು ಎ ಭಾಗಗಳ ಕಾರ್ಯವನ್ನು ತಿಳಿಸಿ. ಸಿ ಮತ್ತು ಎ ಭಾಗ ಕಾರ್ಯ ಏನು ಅಂತ ನಾವು ಗುರುತಿಸಿ ಕಾರ್ಯ ಬರಿಬೇಕು. ಆಯ್ತಾ? ಮತ್ತೆ ಮುಂದೆ 4 ಮಾರ್ಕ್ಸ್ ಕ್ವಶನ್ ಬಂದ್ಬಿಟ್ಟು ಈ ತರ. ಓಕೆ, ಏನ್ ಕೊಡ್ತಾರೆ? ನೇಮ್ ದ ಹಾರ್ಮೋನ್ ದಟ್ ಕಂಟ್ರೋಲ್ ದ ಫಾಲೋವಿಂಗ್ ಆಕ್ಟಿವಿಟಿ ಇನ್ ಹ್ಯೂಮನ್ಸ್ ಅಂತ ಈ ತರ ಕಾರ್ಯವನ್ನು ಕೊಡ್ತಾರೆ. ಕಾರ್ಯ ಕೊಟ್ಬಿಟ್ಟು ಅದು ಕಾರ್ಯ ಯಾವ ಹಾರ್ಮೋನ್ ನಿರ್ವಹಿಸುತ್ತಿದೆ ಅಂತ ಕೊಡ್ತಾರೆ, ಅಥವಾ ಹಾರ್ಮೋನ್ ಹೆಸರು ಕೊಡ್ತಾರೆ. ಹಾರ್ಮೋನ್ ಹೆಸರು ಕೊಟ್ಬಿಟ್ಟು ಏನ್ ಮಾಡ್ತಾರೆ? ಇದರ ಕಾರ್ಯ ಬರೆಯಿರಿ ಅಂತ ನಿಮಗೆ ಪ್ರಶ್ನೆನ ಕೇಳ್ತಾರೆ. 2 ಮಾರ್ಕ್ಸಿಗೆ ಕೇಳಬೇಕಾದ್ರೆ 2 ಹಾರ್ಮೋನ್ ಅನ್ನ ಕೊಡ್ಬೋದು ಅಥವಾ 2 ಕಾರ್ಯನ ಕೊಡ್ಬೋದು. 3 ಮಾರ್ಕ್ಸಿಗಿದ್ರೆ 3 ಮಾರ್ಕ್ಸಿಗೆ, 4 ಅಥವಾ 5 ಮಾರ್ಕ್ಸಿಗೆ ಕೇಳಬೇಕಿದ್ರೆ ಇದನ್ನ 4-5 ಪಾಯಿಂಟ್ಸ್ ಅನ್ನ ಕೊಟ್ಬಿಟ್ಟು ನಮಗೆ ಕ್ವಶನ್ ನ ಫ್ರೇಮ್ ಮಾಡೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನೀವು ಏನಪ್ಪಾ ಅಂತಂದ್ರೆ ಪ್ಲಾಂಟ್ ಹಾರ್ಮೋನ್ ಮತ್ತೆ ಹ್ಯೂಮನ್ ಹಾರ್ಮೋನ್ ಅನ್ನ ಚೆನ್ನಾಗಿ ಓದ್ಕೊಳ್ಳಿ. ಇದ್ರ ಮೇಲೆ ಕ್ವಶನ್ ಬರೋದು ಪಕ್ಕ ಗ್ಯಾರಂಟಿ. ಪರಾವರ್ತಿತ ಚಾಪಗಳು ಶೀಘ್ರ ಪ್ರತಿಕ್ರಿಯೆಗಳಿಗೆ ಹೆಚ್ಚು ಪರಿಣಾಮಕಾರಿಯಾಗಿದೆ ಎಂದು ಪರಿಗಣಿಸಬಹುದು. ಸಮರ್ಥಿಸಿ. ಓಕೆ, ಸಸ್ಯ ಒಂದು ದಿಕ್ಕಿನಿಂದ ಬೆಳಕನ್ನು ಗ್ರಹಿಸಿದಾಗ ಸಸ್ಯವು ಬೆಳಕಿನ ದಿಕ್ಕಿನ ಕಡೆಗೆ ಬಾಗಿದಂತೆ ಕಾಣುತ್ತದೆ. ಈ ಪ್ರಕ್ರಿಯೆಗೆ ಕಾರಣವನ್ನು ವಿಶ್ಲೇಷಿಸಿ ಅಂತ ಪ್ರಶ್ನೆ. ಓಕೆನಾ ಸ್ಟೂಡೆಂಟ್ಸ್? ಮುಂದೆ ಬಂದ್ಬಿಟ್ಟು ಹೌ ಡು ಆರ್ಗ್ಯಾನಿಸಮ್ಸ್ ರೀಪ್ರೊಡ್ಯೂಸ್. ಇದಲ್ಲದೇನೆ ನಾವು ಲೈಫ್ ಪ್ರೊಸೆಸಸ್ ಚಾಪ್ಟರ್ ನಿಂದ ನಾವು ಡಯಾಗ್ರಾಮ್ಸ್ ಕೂಡ ನೋಡಬಹುದು. ಓಕೆ, ಲೈಕ್ ನಾವು ಹ್ಯೂಮನ್ ಹಾರ್ಟ್ ನೋಡಬಹುದು. ಓಕೆ, ಹ್ಯೂಮನ್ ಹಾರ್ಟ್ ಡಯಾಗ್ರಾಮ್ ನೋಡಬಹುದು. ಓಕೆ, ಇವೆಲ್ಲ ಏನಪ್ಪಾ ಅಂತಂತಂದ್ರೆ ಡಯಾಗ್ರಾಮ್ಸ್ ಹ್ಯೂಮನ್ ಹಾರ್ಟ್ ಡಯಾಗ್ರಾಮ್ ನೋಡಬಹುದು. ನೆಫ್ರಾನ್ ಡಯಾಗ್ರಾಮ್ ನಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಓಕೆ, ನೆಫ್ರಾನ್ ಡಯಾಗ್ರಾಮ್ ನಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಬ್ರೈನ್ ಡಯಾಗ್ರಾಮ್. ಓಕೆ, ಇಲ್ಲಿ ಸ್ಟೊಮ್ಯಾಟೋ ಡಯಾಗ್ರಾಮ್ ಕೂಡ ಕೇಳೋ ಚಾನ್ಸಸ್ ಇರುತ್ತೆ. ಓಕೆ, ಬ್ರೈನ್ ಡಯಾಗ್ರಾಮ್, ನ್ಯೂರಾನ್, ರಿಫ್ಲೆಕ್ಸ್ ಆರ್ಕ್. ಓಕೆ, ರಿಫ್ಲೆಕ್ಸ್ ಆರ್ಕ್, ಈ ಡಯಾಗ್ರಾಮ್ ಕೂಡ ನೀವು ಪ್ರಾಕ್ಟೀಸ್ ಮಾಡಿ. ಇದನ್ನ ಬಂದ್ಬಿಟ್ಟು 4 to 5 ಮಾರ್ಕ್ಸ್ ಕೇಳ್ತಾರೆ. ಇದನ್ನ ಬಂದ್ಬಿಟ್ಟು 2 to 3 ಮಾರ್ಕ್ಸ್ ಈ ಡಯಾಗ್ರಾಮ್ಸ್ ಅನ್ನ ಕೇಳ್ತಾರೆ. ಓಕೆ, ಇವು 3 ಕೇಳೋದು 2 to 3 ಮಾರ್ಕ್ಸಿಗೆ. ಓಕೆ,
ಇದನ್ನ ಇವು ಡಯಾಗ್ರಾಮ್ಸ್ ಅನ್ನ ಬಂದ್ಬಿಟ್ಟು 4 to 5 ಮಾರ್ಕ್ಸ್ ಈ ಡಯಾಗ್ರಾಮ್ ನ ಕೇಳೋ ಚಾನ್ಸಸ್ ಇರುತ್ತೆ. ಓಕೆನಾ. ಮುಂದೆ ಹೌ ಡು ಆರ್ಗಾನಿಸಮ್ಸ್ ರೀಪ್ರೊಡ್ಯೂಸ್, ಈ ಚಾಪ್ಟರ್ ಇಂದ ನಾವು ನೋಡ್ಬೇಕಾದ್ರೆ ವಿದಳನ ಸಂತಾನೋತ್ಪತ್ತಿ ಮಾಡುವ ಜೀವಿಗಳಿಗೆ 2 ಉದಾಹರಣೆಗಳನ್ನು ಕೊಡಿ ಅಂತ ಪ್ರಶ್ನೆ. ಕೇಸರ ಮಾತ್ರ ಹೊಂದಿರುವ ಹೂಗಳಲ್ಲಿ ಸ್ವಕೀಯ ಪರಾಗಸ್ಪರ್ಶ ಸಾಧ್ಯವೇ? ನಿಮ್ಮ ಉತ್ತರವನ್ನು ಸ್ಪಷ್ಟಪಡಿಸಿ. ಮಾನವರಲ್ಲಿ ವೃಷಣಗಳು ಯಾವ ಕಾರ್ಯವನ್ನು ನಿರ್ವಹಿಸುತ್ತದೆ? ಇದೆಲ್ಲ ಕ್ವಶನಿಗೆ ಆನ್ಸರ್ ನಿಮಗೆ ನಂದೆಲ್ಲ ಒನ್ ಶಾರ್ಟ್ ವಿಡಿಯೋದಲ್ಲಿ ಮತ್ತೆ ಮ್ಯಾರಥಾನ್ ಸೆಷನ್ ಅಲ್ಲಿ ಸಿಗುತ್ತೆ, ನೀವು ಹೋಗಿ ನೋಡ್ಕೊಳ್ಳಿ. ಓಕೆನಾ. ನಿಮ್ಗೆಲ್ಲ ಕ್ವಶನಿಗೆ ಆನ್ಸರ್ ಸಿಗುತ್ತೆ, ನಿಮಗೆ ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಆಗುತ್ತೆ, ನೀವು ಎಕ್ಸಾಮ್ಗೆ ಹೋಗಿ ಚಲೋ ಬರೀಬಹುದು. ಆಯ್ತಾ. ಮುಂದಿನ ಪ್ರಶ್ನೆ, ಜನನ ಪೂರ್ವ ಲಿಂಗ ನಿರ್ಧರಿಸುವಿಕೆಯನ್ನು ಮಾಡಬಾರದು, ಈ ಹೇಳಿಕೆಗೆ ಸಮರ್ಥನೆಗಳನ್ನು ನೀಡಿ. ಓಕೆ. ಮತ್ತೆ ಋತುಚಕ್ರ ಹೇಗೆ ಉಂಟಾಗುತ್ತದೆ? ಸ್ತ್ರೀಯರಲ್ಲಿ ಫಲಿತಗೊಂಡ ಅಂಡವನ್ನು ಬರಮಾಡಿಕೊಳ್ಳಲು ಗರ್ಭಕೋಶವು ಹೇಗೆ ಸಿದ್ಧವಾಗುತ್ತದೆ? ಒಂದು ವೇಳೆಯು ಅಂಡವು ಫಲಿತಗೊಳ್ಳದಿದ್ದರೆ ಏನಾಗುತ್ತದೆ ಅಂತ ನಾವು ವಿವರಣೆ ಕೊಡಬೇಕು. 2 to 3 ಮಾರ್ಕ್ಸಿಗೆ ಈ ಪ್ರಶ್ನೆ ಕೇಳ್ತಾರೆ. ಹೈಡ್ರಾದಲ್ಲಿ ಮೊಗ್ಗುವಿಕೆ ವಿಧಾನವು ಬ್ರಯೋಫಿಲಂನ ಮೊಗ್ಗುವಿಕೆಯಿಂದ ಹೇಗೆ ಭಿನ್ನವಾಗಿದೆ ಅಂತ. ಈ ತರ ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಮೇಲೆ ನಿಮ್ಗೆ ಕ್ವಶನ್ ಅನ್ನ ಕೇಳಬಹುದು. ಓಕೆ. ಅಸೆಕ್ಸುವಲ್ ರಿಪ್ರೊಡಕ್ಷನ್ ಮೇಲೆ ನಿಮಗೆ ಕ್ವಶನ್ ಕೇಳಬಹುದು. ಅದು ಫ್ರಾಗ್ಮೆಂಟೇಶನ್ ಆಗಿರ್ಬೋದು, ಸ್ಪೋರ್ ಫಾರ್ಮೇಶನ್ ಆಗಿರ್ಬೋದು, ರೀಜನರೇಷನ್ ಆಗಿರಬಹುದು, ಬಡ್ಡಿಂಗ್ ಆಗಿರಬಹುದು, ಫಿಷನ್ ಆಗಿರಬಹುದು. ಓಕೆನಾ. ಮತ್ತೆ ನಿಮಗೆ ವೆಜಿಟೇಟಿವ್ ಪ್ರೊಪಗೇಷನ್ ಮೇಲೆ ಕೂಡ ಕ್ವಶನ್ ಕೇಳೋ ಚಾನ್ಸಸ್ ಇದೆ. ಅದರ ಅಡ್ವಾಂಟೇಜಸ್ ಅನ್ನ ನೀವು ಚೆನ್ನಾಗಿ ಓದ್ಕೊಳ್ಳಿ. ಕಾಯಿಜ ರೀತಿಯ ಸಂತಾನೋತ್ಪತ್ತಿ ಬಗ್ಗೆ ಚೆನ್ನಾಗಿ ಓದ್ಕೊಳ್ಳಿ. ಓಕೆನಾ. ಮುಂದೆ ಲಿಂಗಾಣುಕೋಶಗಳು ಅರ್ಧದಷ್ಟು ಪ್ರಮಾಣದ DNA ಯನ್ನು ಹೇಗೆ ಪಡೆಯುತ್ತದೆ? ಈ ಪ್ರಕ್ರಿಯೆ ಅಗತ್ಯವೇನು? ಸ್ತ್ರೀಯರಲ್ಲಿ ನಿಷೇಚನಗೊಂಡ ಅಂಡಾಣುವು ಭ್ರೂಣವಾಗಿ ಬೆಳೆಯುವುದನ್ನು ವಿವರಿಸಿ ಅಂತ ಪ್ರಶ್ನೆ ಕೇಳಬಹುದು. ಓಕೆನಾ. ಮಾನವರಲ್ಲಿ ಗರ್ಭ ನಿರೋಧಕ ಶಸ್ತ್ರಕ್ರಿಯಾ ವಿಧಾನಗಳನ್ನು ಬಳಸಿ ಗರ್ಭಧಾರಣೆಯನ್ನು ಹೇಗೆ ತಡೆಗಟ್ಟಬಹುದು? ಮತ್ತೆ ಯಾಂತ್ರಿಕ ಗರ್ಭ ನಿರೋಧಕ ವಿಧಾನಕ್ಕಿಂತ ಶಸ್ತ್ರಕ್ರಿಯಾ ವಿಧಾನದಿಂದ ಗರ್ಭಧಾರಣೆ ನಿಯಂತ್ರಿಸುವ ಒಂದು ಉತ್ತಮ ವಿಧಾನವಾಗಿದೆ, ಏಕೆ ಅಂತ ನಾವು ಕಾರಣ ಕೊಡಬೇಕು. ಇಲ್ಲಿ ಪರಾಗಸ್ಪರ್ಶವು ನಿಷೇಚನಕ್ಕಿಂತ ಹೇಗೆ ಭಿನ್ನವಾಗಿದೆ? ಈ ಹೇಳಿಕೆಯನ್ನು ಸಮರ್ಥಿಸಿ. ಓಕೆ. fertilization, how it is different from pollination, we have to write points on this. and then ಸುರಕ್ಷಿತ ಲೈಂಗಿಕ ಸಂಪರ್ಕವನ್ನು ಅನುಸರಿಸುವುದು ಒಂದು ಉತ್ತಮ ಅಭ್ಯಾಸ, ಈ ಹೇಳಿಕೆಯನ್ನು ಸಮರ್ಥಿಸಿ. ಓಕೆನಾ ಸ್ಟೂಡೆಂಟ್ಸ್. ಮತ್ತೆ 3 ಮಾರ್ಕ್ಸಿಗೆ ಬಂದ್ಬಿಟ್ಟು ಪ್ಲಾಸೆಂಟಾ ಬಗ್ಗೆ ಕ್ವಶನ್ ಕೇಳಬಹುದು, ತುಂಬಾ ಇಂಪಾರ್ಟೆಂಟ್ ಆಗಿದೆ. ಜರಾಯು ಎಂದರೇನು? ಇದರ ಕಾರ್ಯವೇನು? ಮಾನವನ ದೇಹದಲ್ಲಿ ವೃಷಣಗಳು ಕಿಬ್ಬೊಟ್ಟೆಯ ಹೊರಗೆ ವೃಷಣ ಚೀಲದಲ್ಲಿ ಇರುತ್ತವೆ, ಏಕೆ ಅಂತ ಈ ತರ ಮಿಕ್ಸ್ ಮಾಡಿ ನಮಗೆ ಕ್ವಶನ್ ಕೇಳೋ ಚಾನ್ಸಸ್ ಇರುತ್ತೆ. ಮತ್ತೆ ಮಾನವನ ಪುರುಷ ಸಂತಾನೋತ್ಪತ್ತಿ ವ್ಯೂಹದಲ್ಲಿ ಕೆಳಗಿನ ಭಾಗಗಳನ್ನು ಹೆಸರಿಸಿ. ವೀರ್ಯಾಣುಗಳನ್ನು ಉತ್ಪಾದಿಸುವ ಭಾಗ ಯಾವುದು? ವೀರ್ಯಾಣುಗಳು ಮತ್ತು ಮೂತ್ರ ಇವೆರಡಕ್ಕೂ ಸಾಮಾನ್ಯ ಮಾರ್ಗವಾಗಿ ಕಾರ್ಯನಿರ್ವಹಿಸುವ ಭಾಗ. ಮತ್ತೆ ವೀರ್ಯಾಣುಗಳ ಪೋಷಣೆಗೆ ಅಗತ್ಯವಿರುವ ದ್ರವಗಳನ್ನು ಸ್ರವಿಕೆ ಮಾಡುವ ಗ್ರಂಥಿಗಳು. ಈ ತರ ಕ್ವಶನ್ ಕೇಳ್ಬಿಟ್ಟು ಮುಂದೆ ಆ ಭಾಗದ ಹೆಸರು ಕೇಳ್ತಾರೆ. ಅಥವಾ ಸಮ್ಟೈಮ್ಸ್ ಹೆಂಗ್ ಕೇಳ್ತಾರೆ, ನಮ್ಗೆ ಭಾಗದ ಹೆಸರು ಕೊಟ್ಬಿಡ್ತಾರೆ. ಭಾಗದ ಹೆಸರು ಫಾರ್ ಎಕ್ಸಾಂಪಲ್ ನಮ್ಗೆ ವೃಷಣಗಳು ಅಂತ ಕೊಡ್ತಾರೆ, ವೃಷಣ ಚೀಲ ಅಂತ ಕೊಡ್ತಾರೆ, ಶಿಶ್ನ ಅಂತ ಕೊಡ್ತಾರೆ. ಸೊ ಈ ತರ ನಮಗೆ ಭಾಗದ ಹೆಸರು ಕೊಟ್ಬಿಟ್ಟು ಅದ್ರ ಕಾರ್ಯವನ್ನು ತಿಳಿಸಿ ಅಂತ ಪ್ರಶ್ನೆ ಕೇಳೋ ಚಾನ್ಸಸ್ ಇರುತ್ತೆ. ಓಕೆನಾ ಸ್ಟೂಡೆಂಟ್ಸ್. ಮತ್ತೆ ಮುಂದೆ ನೋಡೋಣವಾ 4 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ ಅನ್ನ ನೋಡೋಣ. ಮನುಷ್ಯರಲ್ಲಿ ಪುರುಷ ಸಂತಾನೋತ್ಪತ್ತಿ ವಿವರದ ಪ್ರತಿಯೊಂದು ರಚನೆಯ ಮಹತ್ವದ ಕಾರ್ಯವನ್ನು ವಿವರಿಸಿ. ಡಯಾಗ್ರಾಮ್ ಕೂಡ ಇದರದ್ದು ಚೆನ್ನಾಗಿ ನೋಡ್ಕೊಳ್ಳಿ. ಓಕೆ. ಡಯಾಗ್ರಾಮ್ ಕೂಡ ನೋಡ್ಕೊಳ್ಳಿ. ಇಲ್ಲಿ ಮನುಷ್ಯರಂತ ಸ್ತನಿಗಳಿಗೆ ಸಂಬಂಧಿಸಿದಂತೆ ಲೈಂಗಿಕ ಪರಿಪಕ್ವತೆಯನ್ನು ತಲುಪುವುದು ಒಂದು ಅಗತ್ಯ ಘಟನೆಯಾಗಿದೆ, ಈ ಹೇಳಿಕೆಯನ್ನು ಪುಷ್ಟೀಕರಿಸಿ ಅಂತ ಪ್ರಶ್ನೆ ಕೇಳೋ ಚಾನ್ಸಸ್ ಇರುತ್ತೆ. ಮನುಷ್ಯರಲ್ಲಿ ಹೆಣ್ಣು ಸಂತಾನೋತ್ಪತ್ತಿ ವಿವಾದ ಪ್ರತಿಯೊಂದು ರಚನೆಯ ಕಾರ್ಯವನ್ನು ವಿವರಿಸಿ. ಓಕೆನಾ. ಇದು ಕೂಡ ನೀವು ಡಯಾಗ್ರಾಮ್ ನ ಚೆನ್ನಾಗಿ ನೋಡ್ಕೊಳ್ಬೇಕು, ಫ್ಲವರ್ ಡಯಾಗ್ರಾಮ್ ನ ಚೆನ್ನಾಗಿ ನೋಡ್ಕೊಳ್ಬೇಕು. ಓಕೆನಾ. ಪೋಲನ್ ಜರ್ಮಿನೇಷನ್ ಆನ್ ಸ್ಟಿಗ್ಮಾ ಡಯಾಗ್ರಾಮ್ ಕೂಡ ನೀವು ಚೆನ್ನಾಗಿ ನೋಡ್ಕೋಬೇಕು. ಓಕೆನಾ. ಸೊ ಇಲ್ಲಿ ಬರೀಲಾ, ಪೋಲನ್ ಜರ್ಮಿನೇಷನ್ ಆನ್ ಸ್ಟಿಗ್ಮಾ. ಓಕೆ. ಈ ಡಯಾಗ್ರಾಮ್ ಕೂಡ ನೀವು ಚೆನ್ನಾಗಿ ನೋಡ್ಕೊಳ್ಳಿ. ಓಕೆ. ಪ್ರಾಕ್ಟೀಸ್ ಮಾಡಿ, ಲೇಬ್ಲಿಂಗ್ ಎಲ್ಲ ನೀವು ಪ್ರಾಕ್ಟೀಸ್ ಮಾಡಿ. ಮತ್ತೆ ಹೆರಿಡಿಟಿ ಚಾಪ್ಟರ್ ಇಂದ ನಮಗೆ ಕ್ವಶನ್ ಬರೋ ಚಾನ್ಸಸ್ ಯಾವ್ದ್ಯಾವ್ದಿದೆ ಅಂತ ನೋಡೋಣ. ಹೆರಿಡಿಟಿ ಚಾಪ್ಟರ್ ಇಂದ 1 ಮಾರ್ಕ್ ಇಂಪಾರ್ಟೆಂಟ್ ಕ್ವಶನ್ ನೋಡೋಣ. ಫಸ್ಟ್, ತಂದೆಯಿಂದ ಎಕ್ಸ್ ವರ್ಣತಂತುವನ್ನು ಪಡೆದು ಜನಿಸಿದ ಮಗುವಿನ ಲಿಂಗ ಯಾವುದು? ಮತ್ತೆ ತಂದೆಯೊಬ್ಬನೇ ಮಗುವಿನ ಲಿಂಗವನ್ನು ನಿರ್ಧರಿಸಲು ಹೊಣೆಗಾರನಾಗುವನು, ಏಕೆ ಅಂತ ಸೆಕ್ಸ್ ಡಿಟರ್ಮಿನೇಷನ್ ಬಗ್ಗೆ ಕ್ವಶನ್ ಕೇಳಬಹುದು. ಸೆಕ್ಸ್ ಡಿಟರ್ಮಿನೇಷನ್ ಬಗ್ಗೆ ನಿಮಗೆ ರೆಪ್ಟೈಲ್ಸ್ ಅಲ್ಲಿ ಮತ್ತೆ ಸ್ನೇಲ್ಸ್ ಅಲ್ಲಿ ಹೆಂಗೆ ಸೆಕ್ಸ್ ಡಿಟರ್ಮೈನ್ ಆಗುತ್ತೆ, ರೆಪ್ಟೈಲ್ಸ್ ಅಥವಾ ಸ್ನೇಲ್ಸ್ ಅಲ್ಲಿ ಹೆಂಗ ನಿಮ್ಗೆ
ಸೆಕ್ಸ್ ಡಿಟರ್ಮಿನೇಷನ್ ಆಗುತ್ತೆ ಅಂತ ಕ್ವಶನ್ ಕೇಳಬಹುದು. ಓಕೆನಾ ಸ್ಟೂಡೆಂಟ್ಸ್? ಮತ್ತೆ ಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯಲ್ಲಿ ಪೋಷಕ ಜೀವಿಗಳು ಸಂಪೂರ್ಣವಾಗಿ ಹೋಲುವ ಮರಿಜೀವಿಗಳ ಪ್ರತಿಯನ್ನು ಉಂಟಾಗಲಾರೋ ಸಮರ್ಥಿಸಿ. ಈ ತರ ಕ್ವಶನ್ ಫ್ರೇಮ್ ಮಾಡ್ತಾರೆ. ದ್ವಿತಳೀಕರಣ ಎಂದರೇನು? ಮೆಂಡಲ್ರ ದ್ವಿತಳೀಕರಣ ಪ್ರಯೋಗದ F2 ಪೀಳಿಗೆಯಲ್ಲಿ ದೊರೆತ ಸಸ್ಯಗಳ ಅನುಪಾತವೇನು? ಮುಂದೆ ಮೆಂಡಲ್ರ ಪ್ರಕಾರ ಪ್ರಬಲ ಗುಣಗಳು ಮತ್ತು ದುರ್ಬಲ ಗುಣಗಳು ಎಂದರೇನು? ಓಕೆನಾ? ಇದರ ವ್ಯಾಖ್ಯೆ ಬರಿಬೇಕು, ಡೆಫಿನೇಷನ್ ಅನ್ನ ಬರಿಬೇಕು. ಮತ್ತೆ ಕೆಂಪು ಹೂ ಬಿಡುವ ಎತ್ತರದ ಬಟಾಣಿ ಸಸ್ಯ TTRR ಕ್ಯಾಪಿಟಲ್ ವನ್ನು ಬಿಳಿ ಹೂವು ಬಿಡುವ ಗಿಡ್ಡನೆಯ ಬಟಾಣಿ ಸಸ್ಯ ಸಂಕಲನಗೊಳಿಸಿದೆ. ಇವುಗಳಲ್ಲಿ ಸ್ಮಾಲ್ ಆರ್ ದೊಂದಿಗೆ ಏನಪ್ಪಾ ಅಂತಂದ್ರೆ F1 ಪೀಳಿಗೆಯಲ್ಲಿ ಪಡೆಯುವ ಸಸ್ಯಗಳ ವಿಧಗಳನ್ನು ತಿಳಿಸಿ. F1 ಪೀಳಿಗೆಯಲ್ಲಿ ಪಡೆದ ಸಸ್ಯಗಳನ್ನು ಸಂಕಲನಗೊಳಿಸಿದಾಗ F2 ಪೀಳಿಗೆಯಲ್ಲಿ ದೊರೆಯುವ ಸಸ್ಯಗಳ ಅನುಪಾತವನ್ನು ಬರೆಯಿರಿ ಮತ್ತು ಸಸ್ಯಗಳ ವಿಧಗಳನ್ನು ಹೆಸರಿಸಿ. ಇದು ಡೈಹೈಬ್ರಿಡ್ ಕ್ರಾಸ್ ಬಗ್ಗೆ ಕ್ವಶನ್ ಕೇಳೋ ಚಾನ್ಸಸ್ ಇರುತ್ತೆ. ಅಲೈಂಗಿಕ ಸಂತಾನೋತ್ಪತ್ತಿಯಿಂದಾದ ಭಿನ್ನತೆಗಳನ್ನು ಲೈಂಗಿಕ ಸಂತಾನೋತ್ಪತ್ತಿಯಿಂದಾದ ಭಿನ್ನತೆಗಳಿಗೆ ಹೆಚ್ಚು ಸಮರ್ಥವಾಗಿರುತ್ತವೆ ಎಂಬುದನ್ನು ವಿವರಿಸಿ. ಓಕೆನಾ? 3 ಮಾರ್ಕ್ಸ್ ಕ್ವಶನ್ ಬಂದ್ಬಿಟ್ಟು ಇಲ್ಲಿ ಮೋನೋಹೈಬ್ರಿಡ್ ಕ್ರಾಸ್ ಮೇಲೆ ಕ್ವಶನ್ ಕೇಳ್ತಾರೆ, ಮತ್ತೆ ಈ ತರ ಡೈಹೈಬ್ರಿಡ್ ಕ್ರಾಸ್ ಮೇಲೆ ನಮಗೆ ಕ್ವಶನ್ ಕೇಳೋ ಚಾನ್ಸಸ್ ಇರುತ್ತೆ. ಇಲ್ಲಿ ಕೂಡ ಮೋನೋಹೈಬ್ರಿಡ್ ಕ್ರಾಸ್ ಅನ್ನೇ ಆದ್ರೆ ಬೇರೆ ಟ್ರೇಟ್ ಅನ್ನ ಯೂಸ್ ಮಾಡ್ಕೊಂಡು ಕ್ವಶನ್ ಕೇಳಿರ್ತಾರೆ. ಓಕೆ, ಮುಂದೆ ಅವರ್ ಎನ್ವಿರಾನ್ಮೆಂಟ್ ಚಾಪ್ಟರ್ ಇಂದ ಬಂದ್ಬಿಟ್ಟು ಓಕೆ 1 ಮಾರ್ಕ್ಸ್ ಕ್ವಶನ್ ಯಾವ ಅಂತ ನೋಡ್ಬೇಕಾದ್ರೆ ಪರಿಸರ ವ್ಯವಸ್ಥೆಯಲ್ಲಿ ವಿಘಟಕಗಳ ಪ್ರಮುಖ ಪಾತ್ರ ವಹಿಸುತ್ತವೆ ಏಕೆ? ಇತ್ತೀಚಿನ ದಿನಗಳಲ್ಲಿ ಕ್ಲೋರೋಫ್ಲೋರೋಕಾರ್ಬನ್ ಮುಕ್ತ ರೆಫ್ರಿಜರೇಟರ್ ತಯಾರಿಸುತ್ತಾರೆ ಏಕೆ? ಮತ್ತೆ ಜೈವಿಕ ಸಂವರ್ಧನೆ ಎಂದರೇನು? ವಾಟ್ ಈಸ್ ಬಯೋಮ್ಯಾಗ್ನಿಫಿಕೇಶನ್? ದಿಸ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವಶನ್ಸ್. ಓಕೆ, ನೆಕ್ಸ್ಟ್ ಪರಿಸರ ವ್ಯವಸ್ಥೆಯಲ್ಲಿ ಆಹಾರ ಸರಪಳಿ ಉನ್ನತ ಸ್ತರಕ್ಕೆ ತಲುಪಿದಂತೆ ಜೀವಿಗಳ ಸಂಖ್ಯೆ ಕಡಿಮೆ ಆಗುತ್ತದೆ ಏಕೆ? ಆಹಾರ ಸರಪಳಿ ಎಂದರೇನು ಅಂತ ಕ್ವಶನ್ ಕೇಳಬಹುದು. 10% ನಿಯಮ ನಿರೂಪಿಸಿ. 10% ಲಾ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವಶನ್. ಚೆನ್ನಾಗಿ ಓದ್ಕೊಳ್ಳಿ. ಹುಲ್ಲು, ಕಪ್ಪೆ, ಹಾವು ಈ ಆಹಾರ ಸರಪಳಿಯಲ್ಲಿ ಮೊದಲ ಪೋಷಣಾ ಸ್ತರದಲ್ಲಿ 100 ಜೂಲ್ನಷ್ಟು ಶಕ್ತಿ ಪ್ರಮಾಣ ಕಂಡು ಬಂದರೆ 3ನೇ ಪೋಷಣಾ ಸ್ತರದ ಜೀವಿಯಲ್ಲಿನ ಶಕ್ತಿಯ ಪ್ರಮಾಣವನ್ನು ಕಂಡು ಹಿಡಿಯಿರಿ ಅಂತ ಪ್ರಶ್ನೆ ಇರುತ್ತೆ. ಓಕೆ, ವಿದ್ಯಾರ್ಥಿಗಳು ಕೆಲವು ಬಾಳೆಹಣ್ಣಿನ ಸಿಪ್ಪೆ ಮತ್ತು ಪ್ಲಾಸ್ಟಿಕ್ ಪೆನ್ನು ಇವುಗಳನ್ನು ಗುಂಡಿಯಲ್ಲಿ ಮುಚ್ಚಿ ಹಾಕಿದ್ದಾರೆ. ಕೆಲವು ತಿಂಗಳುಗಳ ನಂತರ ಗುಂಡಿಯನ್ನು ತೆರೆದಾಗ ಪ್ಲಾಸ್ಟಿಕ್ ಪೆನ್ನು ಮಾತ್ರ ಬದಲಾಗದೇ ಇರುವುದು ಅವರಿಗೆ ಕಂಡು ಬರುತ್ತದೆ ಏಕೆ ಅಂತ ಈ ತರ ಕ್ವಶನ್ಸ್ ಅನ್ನ ಕೇಸ್ ಕ್ವಶನ್ ಅನ್ನ ಕೊಡ್ಬಹುದು. ಕೆಳಗಿನವುಗಳಲ್ಲಿ ಹೆಸರಿಸಿ. ಸೂರ್ಯನ ಶಕ್ತಿಯನ್ನು ಸೆರೆ ಹಿಡಿಯುವ ಪರಿಸರ ವ್ಯವಸ್ಥೆಯ ಘಟಕ ಯಾವುದು ಅಂತ 1 ಮಾರ್ಕ್ ಅಲ್ಲಿ ನಿಮ್ಗೆ ಕ್ವಶನ್ ಕೇಳಿ ಮತ್ತೆ ಅದ್ರ ಕೆಳಗೆ ಮತ್ತೆ ನಿಮ್ಗೆ ಬೇರೆ ಕ್ವಶನ್ ಕೂಡ ಕೇಳೋ ಚಾನ್ಸಸ್ ಇದೆ. ಅಂದ್ರೆ ಅದನ್ನ 2 ಮಾರ್ಕ್ಸ್ಗೆ ಫ್ರೇಮ್ ಮಾಡ್ತಾರೆ. ಓಝೋನ್ ಶಿಥಿಲವಾಗುವಿಕೆ ಕಾರಣವಾಗುವ ರಾಸಾಯನಿಕ CFC ಅಂತ 1 ವರ್ಡ್ ಆನ್ಸರ್ ಬರಿಬೇಕು. ಓಕೆನಾ? ಸೊ ಇದನ್ನ ಬಂದ್ಬಿಟ್ಟು ಅರ್ಧ ಮಾರ್ಕ್ಸ್, ಇದಕ್ಕೆ ನಿಮ್ಗೆ ಅರ್ಧ ಮಾರ್ಕ್ಸ್ ಕೊಡ್ತಾರೆ, ಇದಕ್ಕೆ ನಿಮ್ಗೆ ಅರ್ಧ ಮಾರ್ಕ್ಸ್ ಬಂದ್ಬಿಟ್ಟು ಟೋಟಲ್ ಎಷ್ಟು ಮಾರ್ಕ್ಸ್ ಆಗುತ್ತೆ? 1 ಮಾರ್ಕ್ಸಿನ ಕ್ವಶನ್ ಅನ್ನ ಹೀಗೂ ಸಹ ಫ್ರೇಮ್ ಮಾಡ್ತಾರೆ. ಸೊ ಮಾಲಿನ್ಯಕ್ಕೆ ಒಳಪಟ್ಟ ಜಲಚರ ವ್ಯವಸ್ಥೆಯಲ್ಲಿ ಕಂಡುಬರುವ ಆಹಾರ ಸರಪಳಿಯೊಂದನ್ನು ನೀಡಿದೆ. ಇದನ್ನು ವೀಕ್ಷಿಸಿ ಮತ್ತು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಸಿಹಿ ನೀರು ಶೈವಲಗಳು, ಮೀನುಗಳು, ಪಕ್ಷಿಗಳು. ಓಕೆನಾ? ಈ ತರ ನಮಗೆ ಒಂದು ಆಹಾರ ಸರಪಳಿಯನ್ನ ಕೊಟ್ಟಿದ್ದಾರೆ. ಸೊ ಜೈವಿಕ ಸಂವರ್ಧನೆಯಿಂದ ಹೆಚ್ಚು ತೊಂದರೆಗೆ ಒಳಗಾಗುವ ಜೀವಿಗಳು ಯಾವುವಪ್ಪ ಅಂತಂದ್ರೆ ಲಾಸ್ಟಿಂದ ಯಾವ ಜೀವಿಗಳು ಇರ್ತಾವ ಅವು ಹೆಚ್ಚಿಗೆ ಜೈವಿಕ ಸಂವರ್ಧನೆಗೆ ಒಳಗಾಗಿರ್ತಾವ, ಅಂದ್ರೆ ಉನ್ನತ ಪೋಷಣ ಸ್ತರದಲ್ಲಿರುವ ಜೀವಿಗಳು. ಇದರಿಂದ ಏನ್ ಪರಿಣಾಮ ಆಗುತ್ತೆ? ಬಯೋಮ್ಯಾಗ್ನಿಫಿಕೇಶನ್ ಇಂದ ಏನ್ ಪರಿಣಾಮ ಆಗುತ್ತೆ ಅಂತ ನಮಗೆ ಪ್ರಶ್ನೆ ಕೇಳಿರ್ತಾರೆ. ಆಹಾರ ಸರಪಳಿಯಲ್ಲಿ ವಿವಿಧ ಪೋಷಣಾ ಸ್ತರಗಳಲ್ಲಿ ಶಕ್ತಿಯು ಮುಂದೆ ಸಾಗಿದಂತೆ ಹಿಂದಿನ ಹಂತಗಳಿಗೆ ಒದಗುವುದಿಲ್ಲ, ಕಾರಣವೇನು ಅಂತ ಎಕ್ಸ್ಪ್ಲೇನೇಟರಿ ಕ್ವಶನ್. ಓಕೆ, ಮತ್ತೆ ಮುಂದೆ ಬಂದ್ಬಿಟ್ಟು ಇಂಪಾರ್ಟೆಂಟ್ ಕ್ವಶನ್ ಏನಪ್ಪಾ ಅಂತಂದ್ರೆ ಜೈವಿಕ ವಿಘಟನೆಯವಿಲ್ಲದ ವಸ್ತುಗಳಿಂದ ಪರಿಸರದ ಮೇಲಾಗುವ ಯಾವುದಾದರೂ 2 ಪರಿಣಾಮಗಳನ್ನು ತಿಳಿಸಿ. ಓಕೆನಾ? ಮುಂದೆ ತ್ಯಾಜ್ಯ ವಿಲೇವಾರಿ ಮಾಡುವಲ್ಲಿ ಉಂಟಾಗುವ ಸಮಸ್ಯೆಗಳನ್ನು ಕಡಿಮೆ ಮಾಡಲು ಇರುವ ಯಾವುದಾದರೂ 2 ವಿಧಾನಗಳನ್ನು ತಿಳಿಸಿ. ಓಕೆ, ಹುಲ್ಲುಗಾವಲು ಪರಿಸರ ವ್ಯವಸ್ಥೆಯ ಆಹಾರ ಸರಪಳಿಗೆ 1 ಉದಾಹರಣೆಯನ್ನು ನೀಡಿ. ಓಕೆ, ಮುಂದೆ 2ನೇ ಪೋಷಣ ಸ್ತರದಲ್ಲಿ ಜೀವಿಗಳ ಸಂಖ್ಯೆಯಲ್ಲಿ ಹೆಚ್ಚಳವಾಗಿದ್ದರೆ ಅದು ಆಹಾರ ಸರಪಳಿಯ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ? ಓಕೆ, ಈ ತರ ಕ್ವಶನ್ಸ್ ಅನ್ನ ಕೇಳೋ ಚಾನ್ಸಸ್ ಇರುತ್ತೆ. ಜೈವಿಕ ವಿಘಟನೆಯವೆಲ್ಲದ ವಸ್ತುಗಳನ್ನು ಬಳಕೆ ಮಿತಗೊಳಿಸಬೇಕು ನಾವು, ಯಾಕೆ ಅಂತ ರೀಸನ್ಸ್ ಅನ್ನ ಕೊಡ್ಬೇಕು. ಮುಂದೆ ಬಂದ್ಬಿಟ್ಟು ಓಝೋನ್ ಪದರದ ಮೇಲೆ ಕ್ವಶನ್ ಕೇಳೋ ಚಾನ್ಸಸ್ ಇರುತ್ತೆ. 1 ಆಫ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇದು ಹೇಗೆ ಉಂಟಾಗಿದೆ ಅಂತ ಕೇಳಬಹುದು. ಇದರ ರಕ್ಷಣೆ ಕಾರ್ಯ ಅಗತ್ಯವಾಗಿದೆ ಏಕೆ ಅಂತ ಕಾರಣ ನಾವು ಕೊಡ್ಬೇಕು. ಮುಂದೆ ಆಹಾರ ಸರಪಳಿಗಳು ಸಾಮಾನ್ಯವಾಗಿ 3 ಅಥವಾ 4 ಹಂತಗಳನ್ನು ಮಾತ್ರ ಒಳಗೊಂಡಿರುತ್ತವೆ. ಯಾಕೆ ಒಳಗೊಂಡಿರುತ್ತವೆ ಅಂತ ಎನರ್ಜಿ ಫ್ಲೋ, 10% ಲಾ, ಇದರ ಮೇಲೆ ನಾವು ಆನ್ಸರ್ನ ಬರಿಬೇಕು.
ಒಂದು ವೇಳೆ ನಾವು ಉತ್ಪಾದಿಸುವ ಎಲ್ಲಾ ತ್ಯಾಜ್ಯಗಳು ಜೈವಿಕ ವಿಘಟನೀಯವಾಗಿದ್ದರೆ ಇದು ಪರಿಸರದ ಮೇಲೆ ಯಾವುದೇ ಪರಿಣಾಮ ಉಂಟು ಮಾಡುವುದಿಲ್ಲವೇ ಅಂತ ಕೇಳ್ತಿದ್ದಾರೆ. ಓಕೆ, ಓಝೋನ್ ಪದರದ ಉಂಟಾಗುವ ಹಾನಿಯು ಕಾಳಜಿಗೆ ಕಾರಣವಾಗಿದೆ. ಏಕೆ? ಈ ಹಾನಿಯನ್ನು ಸೀಮಿತಗೊಳಿಸಲು ಯಾವ ಕ್ರಮಗಳನ್ನು ಕೈ ತೆಗೆದುಕೊಳ್ಳಬೇಕು ಅಂತ ಪ್ರಶ್ನೆ ಕೇಳೋ ಚಾನ್ಸಸ್ ಇದೆ. ಮುಂದಿನ ಕ್ವಶನ್ ಬಂದ್ಬಿಟ್ಟು, ತ್ಯಾಜ್ಯ ವಿಲೇವಾರಿಯನ್ನು ಕಡಿಮೆ ಮಾಡಲು ನೀವು ಹೇಗೆ ಸಹಾಯ ಮಾಡುವಿರಿ? ಯಾವುದಾದರೂ 2 ವಿಧಾನಗಳನ್ನು ತಿಳಿಸಿ. ಮುಂದೆ ಪರಿಸರ ವ್ಯವಸ್ಥೆ ಎಂದರೇನು, ಅದರ ಘಟಕಗಳು ಯಾವುವು ಅಂತ ಪ್ರಶ್ನೆ ಕೇಳಬಹುದು. ಪರಿಸರ ವ್ಯವಸ್ಥೆಯಲ್ಲಿ ಕವಲೊಡೆದ ಆಹಾರ ಸರಪಳಿ ಹೇಗೆ ಉಂಟಾಗುತ್ತದೆ? ಆಹಾರ ಸರಪಳಿಯಲ್ಲಿ ಶಕ್ತಿಯು ಹೇಗೆ ಸಂಚರಿಸುತ್ತದೆ ಅಂತ ಪ್ರಶ್ನೆ ಕೇಳೋ ಚಾನ್ಸಸ್ ಇದೆ. ಪೋಷಣಾಸ್ತರಗಳು ಎಂದರೇನು? ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿಯ ಹರಿವು ಯಾವಾಗಲೂ ಏಕಮುಖವಾಗಿರುತ್ತದೆ, ವಿವರಿಸಿ ಅಂತ ಪ್ರಶ್ನೆ ಕೇಳಬಹುದು. ಜೈವಿಕ ವಿಘಟನೆಯ ವಸ್ತುಗಳು ಮತ್ತು ಜೈವಿಕ ವಿಘಟನೀಯವಲ್ಲದ ವಸ್ತುಗಳ ನಡುವೆ ಇರುವ ವ್ಯತ್ಯಾಸವನ್ನು ತಿಳಿಸಿ. ಈಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವಶನ್. ಸೊ ಸ್ಟೂಡೆಂಟ್ಸ್, ಇದೆಲ್ಲ ಏನಾಯ್ತಪ್ಪ ಅಂತಂದ್ರೆ ನಿಮಗೆ 1 ಮಾರ್ಕ್ಸ್, 2 ಮಾರ್ಕ್ಸ್, 3 ಮಾರ್ಕ್ಸ್, 4, 5 ಮಾರ್ಕ್ಸ್ ಎಲ್ಲ ಮಾರ್ಕಿಂದು ಇಂಪಾರ್ಟೆಂಟ್ ಕ್ವಶನ್ ಬಯಾಲಜಿ 5 ಚಾಪ್ಟರ್ದು ಆಯಿತು. ಓಕೆನಾ? ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ, ಈ ಕ್ವಶನ್ಸ್ಗೆ ಆನ್ಸರ್ ಅನ್ನ ಚೆನ್ನಾಗಿ ಓದ್ಕೊಳ್ಳಿ. ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಸ್ಕೋರ್ 80+ ಇನ್ ಯುವರ್ ಎಕ್ಸಾಮ್. ಸೊ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಪ್ರತಿಯೊಂದು ಕ್ವಶನ್ ಅನ್ನ ಚೆನ್ನಾಗಿ ಓದ್ಕೊಳ್ಳಿ. ಪಕ್ಕಾ ಎಕ್ಸಾಮ್ಗೆ ಈ ತರದ್ದೇ ಕ್ವಶನ್ಸ್ ಬರುತ್ತೆ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಹಾಯ್, ಹೆಲೋ ಮೈ ಪುಟಾಣೀಸ್ ಅಂಡ್ ಬಟಾಣೀಸ್, ಹೇಗಿದ್ದೀರಾ ಎಲ್ಲರೂ? ಎಕ್ಸಾಮಿಗೆ ತುಂಬಾ ಕಡಿಮೆ ಸಮಯ ಇದೆ, ಹೌದಲ್ವಾ? ಅದರಲ್ಲೂ ನಮಗೆ 4 ದಿನ ಗ್ಯಾಪ್ ಇದೆ, ಹೌದಲ್ವಾ ಮಕ್ಕಳ? ಸೊ ಅದಕ್ಕೋಸ್ಕರ ನಿಮಗೆ ಕಂಪ್ಲೀಟ್ ಆಗಿ ಸಪ್ರೇಟ್ ಓದ್ತೀನಿ ಅಂತ ಹೇಳಿದ್ರು 1 ಮಾರ್ಕ್, 2 ಮಾರ್ಕ್, 3 ಮಾರ್ಕ್, 4 ಮಾರ್ಕ್ ಕ್ವೆಶನ್ಸ್ನ ನಾವು ಸಪ್ರೇಟ್ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೀವಿ, ಹೌದಲ್ವಾ? ಅದೇ ತರಹ ಇಲ್ಲ ಮ್ಯಾಮ್, ನಾನು ಎಲ್ಲಾನು ಒಂದೇ ಸಲ ಓದ್ತೀನಿ, ಒಂದು ಸ್ಟ್ರೆಚ್ ಅಲ್ಲಿ ನಾನು ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳಿದ್ರೆ ಮಕ್ಕಳ, ವಿತೌಟ್ ಎನಿ ಡಿಸ್ಟ್ರಾಕ್ಷನ್ಸ್ ನಾನು ಎಲ್ಲ ಮಾರ್ಕಿನ ಎಲ್ಲ ಕ್ವೆಶನ್ಸ್ನು ಒಂದೇ ಸಲ ಓದ್ತೀನಿ ಮ್ಯಾಮ್, ನನಗೆ ಒಂದು ಫೈಲಲ್ಲಿ ಕೊಡಿ ಅಂತ ಹೇಳಿದ್ರೆ ನಿಮಗೋಸ್ಕರ ತಂದಿದ್ದೀನಿ ಮಕ್ಕಳ ಕಂಪ್ಲೀಟ್ 4 ಚಾಪ್ಟರ್ ಇಂದ ಆಲ್ ಮಾರ್ಕರ್ ಕ್ವೆಶನ್ಸ್ ಆಫ್ ಕೆಮಿಸ್ಟ್ರಿ. ಓಕೆನಾ ಮಕ್ಕಳ? 1 ಮಾರ್ಕು ಇದೆ, 2 ಮಾರ್ಕು ಇದೆ, 3 ಮಾರ್ಕು ಇದೆ, 4 ಮಾರ್ಕು ಇದೆ. ಓಕೆನಾ? ಸೊ ಇದು ಒಂದು ಕ್ಲಾಸ್ನ ನೀವು ಎಫೆಕ್ಟಿವ್ ಆಗಿ ಸಾಲ್ವ್ ಮಾಡಿದ್ರಿ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಯು ವಿಲ್ ಗೆಟ್ ಔಟ್ ಆಫ್ ಔಟ್. ಓಕೆನಾ ಮಕ್ಕಳ? ನಿಮಗೆ ಔಟ್ ಆಫ್ ಔಟ್ ಬರೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ, ಬರ್ದಿಟ್ಕೊಳ್ಳಿ. ಓಕೆನಾ ಮಕ್ಕಳ? ವಿತೌಟ್ ಎನಿ ಲೈಕ್ ಫರ್ದರ್ ಏನು ನಾವು ಅದು ಇದು ಏನು ಬೇಡ. ಓಕೆನಾ? ಸೊ ಏನ್ ಮಾಡೋಣ, ಡೈರೆಕ್ಟ್ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ, ಹೌದಲ್ವಾ ಮಕ್ಕಳ? ಸೊ ಫಸ್ಟ್ ಏನ್ ಮಾಡೋಣ, ಎಲ್ಲ 1 ಮಾರ್ಕ್ ಮಕ್ಕಳ ನಾನು ಹೇಳ್ತಿದ್ದೀನಿ ಕೇಳಿಸ್ಕೊಳ್ಳಿ. ಈ ಎಲ್ಲ ಕ್ವೆಶನ್ಸ್ನು ನೀವು ಸಾಲ್ವ್ ಮಾಡಿದ್ರಿ ಅಂತ ಹೇಳಿದ್ರೆ ಯಾವುದೇ ಕಾನ್ಸೆಪ್ಟ್ ಕೂಡ ಮಿಸ್ ಮಾಡಿಲ್ಲ. ಓಕೆನಾ? ಸೊ ಬೇಸಿಕ್ ಇಂದ ಹಿಡಿದು ಅಡ್ವಾನ್ಸ್ ವರ್ಗೂ ನಾನು ನಿಮಗೆ ಎಲ್ಲ ಕಾನ್ಸೆಪ್ಟ್ ಇಂದ ಎಲ್ಲ ತರಹದ ಕ್ವೆಶನ್ಸ್ಗಳನ್ನ ಈ ಕ್ಲಾಸಲ್ಲಿ ಕೊಡ್ತಾ ಇದ್ದೀನಿ. ಏನ್ ಮಾಡಬೇಕು, ಕ್ವೆಶನ್ಸ್ ಬರ್ಕೊಬೇಕು, ಆನ್ಸರ್ನ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಓಕೆನಾ ಮಕ್ಕಳ? ಟೇಕ್ ಡೌನ್ ದ ಕ್ವೆಶನ್ಸ್. ಓಕೆ, ಫಸ್ಟ್ ಕ್ವೆಶನ್ ಮಕ್ಕಳ, ಬೇಗ. ಕರೋಷನ್ ಅಂದ್ರೆ ಏನು? ಮ್ಯಾನುಫ್ಯಾಕ್ಚರ್ಸ್ ಯಾಕೆ ಚಿಪ್ಸ್ ಪ್ಯಾಕೆಟ್ಗಳನ್ನ ಫ್ಲಶ್ ಮಾಡಿರ್ತಾರೆ? ನೈಟ್ರೋಜನ್ ಗ್ಯಾಸ್ ಇಂದ, ಹೌದಲ್ವಾ? ಐರನ್ ಆರ್ಟಿಕಲ್ಸ್ ಯಾಕೆ ನಾವು ಪೇಂಟ್ ಮಾಡಬೇಕು? ಹೌದಲ್ವಾ? ರ್ಯಾನ್ಸಿಡಿಟಿ ಅಂದ್ರೇನು? ಓಕೆನಾ? ಕಮಟುವಿಕೆ ಅಂದ್ರೇನು? ಕಬ್ಬಿಣದ ವಸ್ತುಗಳಿಗೆ ಯಾಕೆ ಬಣ್ಣನ ಬಳ್ದಿರ್ತಾರೆ? ಚಿಪ್ಸ್ ಪ್ಯಾಕೆಟ್ಗಳಲ್ಲಿ ಯಾಕೆ ನೈಟ್ರೋಜನ್ ಅನಿಲನ ತುಂಬಿರ್ತಾರೆ? ಓಕೆನಾ? ಸಂಸ್ಕರಣ ಕ್ರಿಯೆ ಅಂದ್ರೇನು? ಓಕೆನಾ ಮಕ್ಕಳ? ದೆನ್ ಮೆಥಡ್ಸ್ ಯಾವುದನ್ನ? ರ್ಯಾನ್ಸಿಡಿಟಿನ ಪ್ರಿವೆಂಟ್ ಮಾಡೋದಿಕ್ಕೆ, ರ್ಯಾನ್ಸಿಡಿಟಿ ಕಮಟುವಿಕೆಯನ್ನ ತಡೆಗಟ್ಟುವ 2 ವಿಧಾನಗಳನ್ನ ತಿಳಿಸಿ. ಓಕೆನಾ? ಎಲ್ಲ ಕಾನ್ಸೆಪ್ಟ್ A to Z ಕವರ್ ಮಾಡಿದ್ದೀನಿ. ಕ್ವೆಶನ್ಸ್ನ ಬರ್ಕೊಳ್ಳಿ ಮಕ್ಕಳ, ಆನ್ಸರ್ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿ. ಓಕೆನಾ? ಅಂಡ್ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ? ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಲ್ಲಿ ಯಾವ್ದು ಬರುತ್ತೆ, ಯಾಕೆ ಅನ್ನೋದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಕ್ವೆಶನ್, ಪಟಾಪಟ್ ಅಂತ ಕ್ವೆಶನ್ ತಗೊಳ್ಳಿ ಮಕ್ಕಳ, ಆನ್ಸರ್ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಓಕೆ, ಬೇರಿಯಂ ಸಲ್ಫೇಟ್ ಯಾವ ತರ ಫಾರ್ಮ್ ಆಗುತ್ತೆ? ಸೋಡಿಯಂ ಸಲ್ಫೇಟ್, ಬೇರಿಯಂ ಕ್ಲೋರೈಡ್ ಪರಸ್ಪರ ವರ್ತಿಸಿದಾಗ ಬೇರಿಯಂ ಸಲ್ಫೇಟ್ ಎಂಬ ಬಿಳಿ ಬಣ್ಣದ ಪ್ರಕ್ಷೇಪ ಉಂಟಾಗುತ್ತದೆ. ಈ ಪ್ರಕ್ಷೇಪ ಉಂಟಾಗಲು ಕಾರಣ ಏನು ಅಂತ ಕೇಳ್ತಾ ಇದ್ದಾರೆ. ಓಕೆನಾ? ಯಾವುದು ಉತ್ಕರ್ಷಿಸಲ್ಪಟ್ಟಿದೆ, ಯಾವುದು ಅಪಕರ್ಷಿಸಲ್ಪಟ್ಟಿದೆ? ಈ ಕೆಮಿಕಲ್ ರಿಯಾಕ್ಷನ್ ಅಲ್ಲಿ ಯಾವುದು ಆಕ್ಸಿಡೈಸ್ಡ್, ಯಾವುದು ರೆಡ್ಯೂಸ್ಡ್ ಗೊತ್ತಿರಬೇಕು. ಓಕೆನಾ? ದೆನ್ ಕ್ಯಾಲ್ಸಿಯಂ ಆಕ್ಸೈಡ್ ರಿಯಾಕ್ಟ್ಸ್ ವಿತ್ ವಾಟರ್ ಏನಾಗುತ್ತೆ ಮಕ್ಕಳ? ಕ್ಯಾಲ್ಸಿಯಂ ಆಕ್ಸೈಡ್ ನೀರಿನೊಂದಿಗೆ ವರ್ತಿಸಿದಾಗ ಯಾವ ಉತ್ಪನ್ನ
ಉತ್ಪತ್ತಿ ಆಗುತ್ತೆ ಅನ್ನೋದನ್ನ ಕೇಳ್ತಾರೆ ಮಕ್ಕಳ. ಓಕೆನಾ? ಮೆಗ್ನೀಷಿಯಂ ರಿಬ್ಬನ್ ಯಾಕೆ ಡ್ಯಾಸ್ಲಿಂಗ್ ವೈಟ್ ಫ್ಲೇಮ್ ಅಲ್ಲಿ ಬರ್ನ್ ಆಗುತ್ತೆ, ಅದನ್ನ ಬರ್ನ್ ಮಾಡೋ ಮುಂಚೆ ಯಾಕೆ ನಾವು ಕ್ಲೀನ್ ಮಾಡಬೇಕು, ಸೊ ಇದೆಲ್ಲಾನು ನಿಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್, ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂದ್ರೆ ಏನು? ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಶುಡ್ ಬಿ ಸ್ಟೋರ್ಡ್ ಇನ್ ಮಾಯಿಶ್ಚರ್ ಪ್ರೂಫ್ ಕಂಟೈನರ್. ಹೌದಲ್ವಾ? ಸೈಂಟಿಫಿಕ್ ರೀಸನ್ ಕೊಡಿ. ಓಕೆನಾ? ಅಲ್ಯೂಮಿನಿಯಂ ಆಕ್ಸೈಡ್ ಈಸ್ ಕಾಲ್ಡ್ ಆಂಫೋಟೆರಿಕ್ ಆಕ್ಸೈಡ್, ಉಭಯವರ್ತಿ ಆಕ್ಸೈಡ್ ಅಂತ ಯಾಕೆ ಕರಿತೀವಿ ನಾವು? ಓಕೆನಾ? ದ ಅಯಾನ್ಸ್ ರೆಸ್ಪಾನ್ಸಿಬಲ್ ಫಾರ್ ಅಸಿಡಿಕ್ ಅಂಡ್ ಬೇಸಿಕ್ ನೇಚರ್ ಆಫ್ ದ ಸಬ್ಸ್ಟೆನ್ಸಸ್. ಒಂದು ವಸ್ತುವಿನ ಆಮ್ಲೀಯ ಪ್ರತ್ಯಾಮ್ಲೀಯ ಸ್ವಭಾವಗಳಿಗೆ ಕಾರಣವಾದ ಅಯಾನ್ಗಳನ್ನ ಹೆಸರಿಸಿ ಅಂತ ಇದೆ ಮಕ್ಕಳ. H+OH- ಬಗ್ಗೆ ನೀವು ಇಲ್ಲಿ ಬರಿಬೇಕಾಗುತ್ತೆ. ಓಕೆನಾ ಮಕ್ಕಳ? ದೆನ್ ಡಿಟರ್ಜೆಂಟ್ಸ್ ಪರ್ಮನೆಂಟ್ ಹಾರ್ಡ್ನೆಸ್ ಅಲ್ಲಿ ಏನನ್ನ ಯೂಸ್ ಮಾಡ್ತೀವಿ, ವಾಷಿಂಗ್ ಸೋಡಾ ಯೂಸಸ್ ಏನು, ಇದೆಲ್ಲಾನು ನಿಮ್ಗೆ 1 ಮಾರ್ಕಿಗೆ ಕೇಳಂತ ಕ್ವೆಶನ್ಸ್. ಓಕೆನಾ ಮಕ್ಕಳ? ನೆಕ್ಸ್ಟ್, ಅಸಿಡಿಕ್ ಆಸಿಡ್ ನ ನಾವು ಸೋಡಿಯಂ ಹೈಡ್ರಾಕ್ಸೈಡ್ ಅಲ್ಲಿ ಹಾಕ್ದಾಗ ಏನಾಗುತ್ತೆ ಕ್ವೆಶನ್ ಕೇಳ್ತಾರೆ. ಕಾನ್ಸಂಟ್ರೇಟೆಡ್ ಆಸಿಡ್ ನ ಡೈಲ್ಯೂಟ್ ಮಾಡೋದು ಹೇಗೆ, ಸಾರೀಕೃತ ಆಮ್ಲವನ್ನ ಸಾರರಿಕ್ತಗೊಳಿಸುವುದು ಹೇಗೆ. ಓಕೆನಾ? ಪ್ರಿಕಾಷನ್ಸ್ ಏನ್ ತಗೋಬೇಕು ನಿಮ್ಗೆ ಗೊತ್ತಿರಬೇಕು. ಓಕೆ? ದೆನ್ ಲಿಟ್ಮಸ್ ಪೇಪರ್ನ ಯೂಸ್ ಮಾಡಿಕೊಂಡು ಆಸಿಡ್ ಅಥವಾ ಬೇಸ್ನ ಹೇಗೆ ನಾವು ಡಿಟೆಕ್ಟ್ ಮಾಡ್ತೀವಿ. 1 ಮಾರ್ಕ್ ಕ್ವೆಶನ್ ಮಕ್ಕಳ. ಆಸಿಡ್ ಅಂದ್ರೆ ಏನು, ಬೇಸ್ ಅಂದ್ರೆ ಏನು ನಿಮಗೆ ಗೊತ್ತಿರಬೇಕು. ಕೆಮಿಕಲ್ ಈಕ್ವೇಶನ್ಸ್ ನಿಮ್ಗೆ ಗೊತ್ತಿರಬೇಕು. ಓಕೆನಾ? ನೆಕ್ಸ್ಟ್, ಲೈಮ್ ವಾಟರ್ ರಿಯಾಕ್ಷನ್ ನಿಮಗೆ ಗೊತ್ತಿರಬೇಕು ಮಕ್ಕಳ. ಆಸಿಡ್ ಮೆಟಲ್ ಕಾರ್ಬೋನೇಟ್ಸ್ ಜೊತೆ ರಿಯಾಕ್ಟ್ ಆದ್ರೆ ನಿಮಗೆ ಯಾವ ಈಕ್ವೇಶನ್ ಬರುತ್ತೆ ಗೊತ್ತಿರಬೇಕು ಮಕ್ಕಳ. ಮೆಟಲ್ ಆಕ್ಸೈಡ್ ಬೇಸಿಕ್ ಆಕ್ಸೈಡ್ ಅಂತ ಯಾಕೆ ಕರಿತೀವಿ, ನಾನ್ ಮೆಟಲ್ನ ಅಸಿಡಿಕ್ ಅಂತ ಯಾಕೆ ಕರಿತೀವಿ, ಕಾರಣ ನಿಮಗೆ ಗೊತ್ತಿರಬೇಕು. ಆಸಿಡ್ ಬೇಸ್ ಬಗ್ಗೆ ಐಡಿಯಾ ಇರಬೇಕು. ಓಕೆ? ದೆನ್ ಏನಾಗುತ್ತೆ ಆಸಿಡ್ನ ಡಿಸಾಲ್ವ್ ಮಾಡಿದ್ರೆ, ಯಾವ ಅಯಾನು ನಿಮಗೆ ಫಾರ್ಮ್ ಆಗುತ್ತೆ ನೀರಲ್ಲಿ ನಿಮಗೆ ಗೊತ್ತಿರಬೇಕು. ಆಮ್ಲವು ನೀರಿನಲ್ಲಿ ಕರಗಿದಾಗ ಉಂಟಾಗುವ ಅಯಾನ್ ಯಾವುದು, ಇದೆಲ್ಲ ಮಕ್ಕಳ ನಿಮಗೆ 1 ಮಾರ್ಕ್ ಕ್ವೆಶನ್. ಕೆಮಿಕಲ್ ಫಾರ್ಮುಲಾ ಏನು? ಓಕೆನಾ? ಇಂಪಾರ್ಟೆಂಟ್ ಕಾಂಪೌಂಡ್ಸ್ ಇದೆ ಅಲ್ವಾ, ಸೊ ಕೆಮಿಕಲ್ ಫಾರ್ಮುಲಾ ಏನು ಎಲ್ಲ ನಿಮಗೆ ಗೊತ್ತಿರಬೇಕು. pH ವ್ಯಾಲ್ಯೂ ಆಫ್ ಆಸಿಡ್ ರೈನ್ ತುಂಬಾ ಸಲ ಕೇಳಿರೋ ಕ್ವೆಶನ್ ಇದು, 1 ಮಾರ್ಕಿಗೆ ಕೇಳ್ತಾರೆ ಮಕ್ಕಳ. ಸೊ ಕೆಮಿಕಲ್ ಫಾರ್ಮುಲಾ ಏನು, ಈ ತರ ಎಲ್ಲ ಶಾರ್ಟ್ ಆನ್ಸರ್ ಯಾವ್ದ್ಯಾವ್ದು ಇದೆಯೋ ಅದನ್ನೆಲ್ಲ ನಿಮ್ಗೆ 1 ಅಂಕಕ್ಕೆ ಕೇಳ್ತಾರೆ. ಕ್ವೆಶನ್ಸ್ ನ ತಗೊಬೇಕು, ಏನ್ ಮಾಡ್ಬೇಕು, ಆನ್ಸರ್ನ ಬರೀಬೇಕು. ನೆಕ್ಸ್ಟ್, ಎಲ್ಲ ಕೊಟ್ಟಿದ್ದೀನಿ ಮಕ್ಕಳ. ಓಕೆನಾ? ಸೊ ಯಾವುದು ಮೆಟಲ್ಲು, ನಾನ್ ಮೆಟಲ್ಲು, ಅದ್ರ ಕಂಡಕ್ಟಿವಿಟಿ, ಆಂಫೋಟೆರಿಕ್ ಆಕ್ಸೈಡ್, ಸೊ ಎಲ್ಲಾದ್ರದ್ದು ನಿಮಗೆ ಕ್ವೆಶನ್ಸ್ ನ ಕೊಟ್ಟಿದ್ದೀನಿ. ಈ ಕ್ವೆಶನ್ಸ್ಗಳನ್ನ ತಗೊಳ್ಳಿ, ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಮಕ್ಕಳ, ಡಕ್ಟಿಲಿಟಿ ಮೋಸ್ಟ್ ಡಕ್ಟೈಲ್ ಮೆಟಲ್ ಯಾವುದು, ಅಯಾನಿಕ್ ಕಾಂಪೌಂಡ್ಸ್ ಅಂದ್ರೆ ಏನು, ಡೆಫಿನೇಷನ್ ಬರಿಬೇಕು. ಕಾಪರ್ ಸಲ್ಫೇಟ್ ಜೊತೆ ಐರನ್ ರಿಯಾಕ್ಟ್ ಆದಾಗ ಏನಾಗುತ್ತೆ ಅದು ನಿಮ್ಗೆ ಗೊತ್ತಿರಬೇಕು. ಥರ್ಮೈಟ್ ರಿಯಾಕ್ಷನ್ ಮಕ್ಕಳ ಇಂಪಾರ್ಟೆಂಟ್. ಥರ್ಮೈಟ್ ರಿಯಾಕ್ಷನ್ ಗೊತ್ತಿದೆ ಅಲ್ವಾ, ರೈಲ್ವೆ ಟ್ರ್ಯಾಕ್ಸ್ ಅಲ್ಲೆಲ್ಲ ಏನಕ್ಕೆ ಯೂಸ್ ಮಾಡ್ತೀವಿ ಅದು ನಿಮ್ಗೆ ಗೊತ್ತಿರಬೇಕು. ಯಾಕೆ ಮೆಟಲ್ಸು ಬೇಗ ಕರೋಡ್ ಆಗಲ್ಲ, ಹೌದಲ್ವಾ, ರೀಸನ್ ಟೈಪ್ ಕ್ವೆಶನ್ಸ್ ಗೊತ್ತಿರಬೇಕು. ಅಲಾಯ್ ಅಂದ್ರೆ ಏನು, ಪಕ್ಕಾ ಕ್ವೆಶನ್ ಕೇಳೇ ಕೇಳ್ತಾರೆ. ಯಾವ ಯಾವ ಅಯಾನ್ಸು ಫ್ರೀ ಸ್ಟೇಟ್ ಅಲ್ಲಿ ಇದೆ, ಹೌದಲ್ವಾ. ಆಕ್ಸೈಡ್ ಇಂದ ಮೆಟಲ್ಸ್ ಗಳನ್ನ ಹೇಗೆ ನಾವು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ, ಥ್ರೂ ಅಪಕರ್ಷಣೆ, ರಿಡಕ್ಷನ್ ಪ್ರೋಸೆಸ್ ಇಂದ. ಈ ತರ ಕ್ವೆಶನ್ಸ್ ನಿಮ್ಗೆ ಇರುತ್ತೆ ಮಕ್ಕಳ. ಅಯಾನಿಕ್ ಕಾಂಪೌಂಡ್ಸ್ ಪೊಸೆಸ್ ಹೈ ಮೆಲ್ಟಿಂಗ್ ಪಾಯಿಂಟ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್, ಕಾರಣ ನೀವು ಕೊಡಬೇಕು. ಡ್ಯೂ ಟು ವಾಟ್, ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಕೇಳ್ತಾರೆ ಮಕ್ಕಳ. ಸ್ಟ್ರಕ್ಚರಲ್ ಫಾರ್ಮುಲಾ ಆಫ್ ಈಥೀನ್ ಮಾಲಿಕ್ಯೂಲ್ ಕೇಳೇ ಕೇಳ್ತಾರೆ. ಓಕೆನಾ? ನೆಕ್ಸ್ಟ್, ಅಸಿಟಿಕ್ ಆಸಿಡ್, ಹೌದಲ್ವಾ. ಎಥನೋಯಿಕ್ ಆಸಿಡ್ ನ ನಾವು ಗ್ಲೇಷಿಯಲ್ ಅಸಿಟಿಕ್ ಆಸಿಡ್ ಅಂತ ಕರಿತೀವಿ. ಯಾಕೆ, ಅದ್ರ ಮೆಲ್ಟಿಂಗ್ ಪಾಯಿಂಟ್ ಏನಾಗಿರುತ್ತೆ ನೀವು ಅದನ್ನ ಬರಿಬೇಕು. ಓಕೆನಾ? ಎಥನೋಯಿಕ್ ಆಸಿಡ್ ಬೇಸ್ ಜೊತೆ ರಿಯಾಕ್ಟ್ ಆದ್ರೆ ಏನಾಗುತ್ತೆ, ಪ್ರತ್ಯಾಮ್ಲದೊಂದಿಗೆ ಎಥನೋಯಿಕ್ ಆಮ್ಲ ರಿಯಾಕ್ಟ್ ಆದ್ರೆ ಏನಾಗುತ್ತೆ ನಿಮಗೆ ಗೊತ್ತಿರಬೇಕು. 5 to 8% ಆಫ್ ಅಸಿಟಿಕ್ ಆಸಿಡ್ ಇನ್ ವಾಟರ್ ಇಸ್ ಕಾಲ್ಡ್ ಏನು ಅಂತ ನಿಮಗೆ ಗೊತ್ತಿರಬೇಕು ಮಕ್ಕಳ. ಇಷ್ಟು ಕ್ವೆಶನ್ಸು, ಓಕೆನಾ, ಇಷ್ಟು ಕ್ವೆಶನ್ಸು ನಿಮಗೆ 1 ಅಂಕಕ್ಕೆ ಕೇಳ್ತಕ್ಕಂತಹ ಕ್ವೆಶನ್ಸ್. ಯಾವುದೇ ಚಾಪ್ಟರ್ ಇಂದ ಯಾವುದೇ ಕಾನ್ಸೆಪ್ಟ್ ಬಿಟ್ಟಿಲ್ಲ ಮಕ್ಕಳ. ನಿಮಗೆ ಯಾರಿಗೆ ನಾನು ಇಷ್ಟು ದಿನ ತುಂಬಾ ಕಷ್ಟಪಟ್ಟು ಓದಿದ್ದೀನಿ ಮ್ಯಾಮ್, ನಾನು ಔಟ್ ಆಫ್ ಔಟ್ ಸ್ಕೋರ್ ಮಾಡಬೇಕು ಅನ್ನೋ ಆಸೆ ಯಾರಿಗಿದೆ ಮಕ್ಕಳ, ಅವರು ಈ ಎಲ್ಲ ಕ್ವೆಶನ್ಸ್ನು ಸಾಲ್ವ್ ಮಾಡಬೇಕು. ಓಕೆನಾ ಮಕ್ಕಳ? ಸೊ ಏನ್ ಮಾಡಬೇಕು, ಯಾವ ಕಾನ್ಸೆಪ್ಟ್ನು ನೆಗ್ಲೆಕ್ಟ್ ಮಾಡಂಗಿಲ್ಲ. ಸೊ ಹಾಗಾಗಿ ನಾನು
ಇದು ಸ್ಟ್ರಾಂಗ್, ಇದು ವೀಕ್, ಇದು ತುಂಬಾ ಅನ್ನೋದಕ್ಕಿಂತ ಎಲ್ಲಾ ತರಹದ ಕ್ವಶನ್ಸ್ಗಳನ್ನು ಈ ಕ್ಲಾಸಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ. ಈ ಕ್ವಶನ್ಸ್ ಯಾರಿಗೆ ಅಂತ ಹೇಳಿದ್ರೆ, ಯಾರು ಔಟ್ ಆಫ್ ಔಟ್ ಸ್ಕೋರ್ ಮಾಡಲೇಬೇಕು, ಮಾಡೇ ಮಾಡ್ತೀನಿ ಅನ್ನೋ ಛಲ ಇದೆಯಲ್ಲ ಮಕ್ಕಳ, ಅವರಿಗಾಗಿ ಈ ಕ್ಲಾಸ್. ಓಕೆನಾ? ದೆನ್ 2 ಮಾರ್ಕ್ಸಿಗೆ ಮಕ್ಕಳ ಏನ್ ಕೇಳ್ತಾ ಇದ್ದಾರೆ, ಎಲೆಕ್ಟ್ರೋಲಿಸಿಸ್ ಆಫ್ ವಾಟರ್ದು ಡಯಾಗ್ರಾಮ್ ಕೇಳ್ತಾರೆ. ಓಕೆನಾ? ದೆನ್ ಏನ್ ಕೇಳ್ತಾರೆ ಮಕ್ಕಳ, ಇದು ಅಷ್ಟೇ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಲ್ಲಿ ಬೇರಿಯಂ ಸಲ್ಫೇಟ್ ಫಾರ್ಮ್ ಆಗುತ್ತೆ ಅಲ್ವಾ, ಅದ್ರದ್ದು ಕೆಮಿಕಲ್ ಈಕ್ವೇಶನ್ ನ ಕೇಳ್ತಾ ಇದ್ದಾರೆ. ಓಕೆ, ಕೆಮಿಕಲ್ ರಿಯಾಕ್ಷನ್ ಕ್ವಿಕ್ ಲೈಮ್ ರಿಯಾಕ್ಟ್ ಆದ್ರೆ ಲೈಮ್ ಸ್ಟೋನ್ ಜೊತೆ ಸುಣ್ಣದ ಕಲ್ಲಿನಿಂದ ಕ್ಯಾಲ್ಸಿಯಂ ಕಾರ್ಬೋನೇಟ್ ಸುಟ್ಟ ಸುಣ್ಣವನ್ನ ಪಡೆಯುವ ರಾಸಾಯನಿಕ ಕ್ರಿಯೆಯ ವಿಧ ಯಾವುದು ಅಂತ ಕೇಳ್ತಾ ಇದ್ದಾರೆ. ರಾಸಾಯನಿಕ ಸಮೀಕರಣದೊಂದಿಗೆ ನೀವು ಆನ್ಸರ್ನ ಬರೀಬೇಕು. ಏನ್ ಕೇಳ್ತಾ ಇದ್ದಾರೆ ಮಕ್ಕಳ, ಈ ರಾಸಾಯನಿಕ ಸಮೀಕರಣಗಳನ್ನ ಸರಿದೂಗಿಸಿ. ಬ್ಯಾಲೆನ್ಸ್ ದಿ ಫಾಲೋಯಿಂಗ್ ಕೆಮಿಕಲ್ ಈಕ್ವೇಶನ್. ಬ್ಯಾಲೆನ್ಸ್ ಮಾಡೋದಿಕ್ ಬರುತ್ತೆ ಅಲ್ವಾ, ಹೇಳ್ಕೊಟ್ಟಿದ್ದೀನಿ. ಮೆಟಲ್ ಫಸ್ಟ್, ನಾನ್ ಮೆಟಲ್, ಆಕ್ಸಿಜನ್, ಹೈಡ್ರೋಜನ್. ಫೈನಲ್ ರೂಲ್ ಏನ್ ಮಕ್ಕಳ, LHS ಇಸ್ ಈಕ್ವಲ್ ಟು RHS. ಇದು ಒಂದನ್ನ ನೀವು ಫಾಲೋ ಮಾಡಲೇಬೇಕು ಡ್ಯೂರಿಂಗ್ ಬ್ಯಾಲೆನ್ಸಿಂಗ್. ಓಕೆನಾ? ನೆಕ್ಸ್ಟ್ ಏನ್ ಕೇಳ್ತಾ ಇದ್ದಾರೆ ಮಕ್ಕಳ, ಯಾವ ಗ್ಯಾಸ್ ರಿಲೀಸ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ, ಯಾವ ಧೂಮ ರಿಲೀಸ್ ಆಗುತ್ತೆ, ಇದ್ರ ಬಗ್ಗೆ ನೀವು ಕಲೀಲೇಬೇಕು. ನೆಕ್ಸ್ಟ್ ಕ್ವಶನ್, ವರ್ಡ್ ಈಕ್ವೇಶನ್ ಅಲ್ಲಿ ಕೊಟ್ಟಿದ್ದಾರೆ, ಹೌದಲ್ವಾ ಮಕ್ಕಳ? ರಾಸಾಯನಿಕ ಕ್ರಿಯೆನ ಪದಗಳಲ್ಲಿ ವಿವರಿಸಿದ್ದಾರೆ, ನೀವು ಅದಕ್ಕೆ ಸಮೀಕರಣವನ್ನ ಬರೀಬೇಕು. ವರ್ಡ್ ಈಕ್ವೇಶನ್ ನ ನೀವು ಕೆಮಿಕಲ್ ಈಕ್ವೇಶನ್ ಆಗಿ ಕನ್ವರ್ಟ್ ಮಾಡಬೇಕು, ದಟ್ಟು ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಶನ್ ಆಗಿ. ಓಕೆನಾ? ಬ್ಯಾಲೆನ್ಸ್ಡ್ ಅಂತ ಮೆನ್ಷನ್ ಮಾಡಿದ್ರು ಅಂತ ಹೇಳಿದ್ರೆ you should balance that reaction. Okay, next ಏನ್ ಕೇಳ್ತಾ ಇದ್ದಾರೆ ಮಕ್ಕಳ, ಇದಂತೂ ಪಕ್ಕಾ ಕ್ವೆಶನ್, ತುಂಬಾ ಸಲ ಕೇಳಿರೋ ಕ್ವೆಶನ್. ಲೆಡ್ ನೈಟ್ರೇಟ್ ನ ಹೀಟ್ ಮಾಡಿದಾಗ ನಮ್ಗೆ ಏನ್ ಸಿಗುತ್ತೆ, ಹೌದಲ್ವಾ? ಲೆಡ್ ನೈಟ್ರೇಟ್, ಸೀಸದ ನೈಟ್ರೇಟ್ ಅನ್ನ ಕಾಯಿಸಿದಾಗುವ ಬಿಡುಗಡೆಯಾಗುವ ಕಂದು ಬಣ್ಣದ ಧೂಮ, ಹೌದಲ್ವಾ? ದಟ್ ಈಸ್ NO2. ನಾನು ಹೇಳ್ಕೊಟ್ಟಿದ್ದೀನಿ ಈಕ್ವೇಶನ್ ನ ನೆನ್ಪಿಟ್ಕೊಳ್ಳೋದು, 2, 2, 4, 1, ಹೌದಲ್ವಾ? ಸೊ ನನಗೆ ಕಮೆಂಟ್ ಮಾಡಿ ಹೇಳಿ, ಈ 2 ಕಾಂಪೌಂಡ್ ಯಾವುದು, ಯಾವ ಸಂಯುಕ್ತ, 4 ಸಂಯುಕ್ತ ಯಾವುದು, 1 ಯಾವುದು ಅಂತ. ಓಕೆನಾ? ದಿಸ್ ಈಕ್ವೇಶನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಮಕ್ಕಳ. ನೆಕ್ಸ್ಟ್ ಯಾವ್ದು ಕೇಳಿದ್ದಾರೆ ಮಕ್ಕಳ, ಇದು ಅಷ್ಟೇ ಕೆಮಿಕಲ್ ಈಕ್ವೇಶನ್ ನ ಕೇಳಿದ್ದಾರೆ. ಓಕೆನಾ? ನೆಕ್ಸ್ಟ್ ಓರ್ಸ್ ಅಂದ್ರೆ ಏನು, ಹೌದಲ್ವಾ? ಓರ್ಸ್ ಅಂದ್ರೆ ಏನು, ಸಲ್ಫೈಡ್ ಓರ್ಸ್, ಕಾರ್ಬೋನೇಟ್ ಓರ್ಸ್ ನ ಯಾವ ತರ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ, ರಿಡಕ್ಷನ್ ಪ್ರೋಸೆಸ್ ಇಂದ, ಅಪಕರ್ಷಣೆ ಮುಖಾಂತರ ಅಂತ ಗೊತ್ತಿದೆ, ಹೌದಲ್ವಾ? ಕ್ವೆಶನ್ಸ್ ನ ತಗೊಳ್ಳಿ, ಪ್ರಾಕ್ಟೀಸ್ ಮಾಡಿ. ಅಲಾಯ್ಸ್ ಅಂದ್ರೆ ಏನು, ಯಾವ ಯಾವ ಕಾನ್ಸ್ಟಿಟ್ಯೂಯೆಂಟ್ ಎಲಿಮೆಂಟ್ಸ್ ಪ್ರೆಸೆಂಟ್ ಇದೆ ಬ್ರೋನ್ಸ್ ಮತ್ತೆ ಶೋಲ್ಡರ್ ಅಲ್ಲಿ, ಹೌದಲ್ವಾ? ಯಾವ್ದು ಮಕ್ಕಳ, ಕಂಚು ಮತ್ತೆ ಬೆಸುಗೆಯಲ್ಲಿ ಯಾವ ಯಾವ ಲೋಹ ಎಷ್ಟೆಷ್ಟಿದೆ, ಹೌದಲ್ವಾ? ಲೋಹಗಳು ಯಾವ್ದ್ಯಾವ್ದಿದೆ ಅನ್ನೋದನ್ನ ಮಿಶ್ರ ಲೋಹದ ಕಾನ್ಸೆಪ್ಟ್ ಅಲ್ಲಿ ಓದಿದಿರ ಅಲ್ವಾ, ಅದನ್ನ ಓದ್ಬೇಕು. ನೆಕ್ಸ್ಟ್ ಪಕ್ಕಾ ಕ್ವೆಶನ್, ಡಿಫರೆನ್ಸ್ ಬಿಟ್ವೀನ್ ಫಿಸಿಕಲ್ ಪ್ರಾಪರ್ಟೀಸ್ ಅಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಕಲ್ತಿರ್ಬೇಕು. ಅದರಲ್ಲೂ ಕ್ವೆಶನ್ ಅಲ್ಲಿ ಫಿಸಿಕಲ್ ಪ್ರಾಪರ್ಟೀಸ್ ಕೇಳ್ತಿದ್ದಾರಾ, ಕೆಮಿಕಲ್ ಪ್ರಾಪರ್ಟೀಸ್ ಕೇಳ್ತಿದ್ದಾರಾ ಅನ್ನೋ ಐಡಿಯಾ ನಿಮ್ಗಿರ್ಬೇಕು ಮಕ್ಕಳ. ಸೊ ಈ ಕ್ವೆಶನ್ ನಿಮ್ಗೆ ತುಂಬಾ ಇಂಪಾರ್ಟೆಂಟ್. ಅಲಾಯ್ಸ್ ಅಂದ್ರೆ ಏನು, ಬ್ರೋನ್ಸು, ಬ್ರಾಸು ಯಾವ್ದಾದ್ರು ಕೇಳ್ಬೋದು. ಓಕೆನಾ ಮಕ್ಕಳ? ರಸ್ಟಿಂಗ್ ಆಫ್ ಐರನ್, ಕಬ್ಬಿಣ ತುಕ್ಕು ಹಿಡಿಯೋದನ್ನ ಹೇಗೆ ತಡೆಗಟ್ತೀವಿ ಅನ್ನೋದು ನಿಮಗೆ ಗೊತ್ತಿರಬೇಕು ಮಕ್ಕಳ, 2 ಮಾರ್ಕಿಗೆ ಕೇಳ್ತಾರೆ. ಓಕೆನಾ? ರೀಸನ್ ಟೈಪ್ ಕ್ವಶನ್ಸ್ ತುಂಬಾ ಸಲ ಡಿಸ್ಕಸ್ ಮಾಡಿದೀವಿ. ಮೆಟಲ್ಸ್ ಆರ್ ಯೂಸ್ಡ್ ಇನ್ ಮೇಕಿಂಗ್ ಕುಕಿಂಗ್ ವೆಸಲ್ಸ್, ಸೋಡಿಯಂ ಮೆಟಲ್ ಇಸ್ ಸ್ಟೋರ್ಡ್ ಇನ್ ಕೆರೋಸಿನ್, ಹೌದಲ್ವಾ? ಅಡುಗೆ ಪಾತ್ರೆಗಳನ್ನ ತಯಾರಿಸಲು ಲೋಹಗಳನ್ನ ಬಳಸಲಾಗುತ್ತದೆ ಏಕೆ, ಸೋಡಿಯಂ ಲೋಹವನ್ನ ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಲಾಗುತ್ತದೆ ಏಕೆ. ಈ ಕ್ವಶನ್ಸ್ಗೆ ಆನ್ಸರ್ನ ಪಕ್ಕಾ ಬರಿಬೇಕು. ನೆಕ್ಸ್ಟ್ ಏನ್ ಕೇಳ್ತಾ ಇದಾರೆ ಮಕ್ಕಳ, ಕ್ಯಾಲ್ಸಿಯಂ ಮೆಟಲ್ ವಾಟರ್ ಜೊತೆ ರಿಯಾಕ್ಟ್ ಆದ್ರೆ ಏನಾಗುತ್ತೆ, ಕ್ಯಾಲ್ಸಿಯಂ ಲೋಹವು ನೀರಿನೊಂದಿಗೆ ಪ್ರತಿಕ್ರಿಯಿಸಿದಾಗ ಯಾವ ಅನಿಲ ಬಿಡುಗಡೆ ಆಗುತ್ತೆ, ಬಿಡುಗಡೆ ಆದಂತಹ ಹೈಡ್ರೋಜನ್ ಅನಿಲ ಯಾಕೆ ಫೈರ್ ಕ್ಯಾಚ್ ಆಗಲ್ಲ, ಬೆಂಕಿ ಯಾಕೆ ಹತ್ಕೊಳ್ಳಲ್ಲ ಅನ್ನೋದಕ್ಕೆ ಕಾರಣ ನಿಮಗೆ ಗೊತ್ತಿರಬೇಕು. ಓಕೆನಾ? ಅಯಾನಿಕ್ ಕಾಂಪೌಂಡ್ಸ್, ಅಯಾನಿಕ್ ಸಂಯುಕ್ತಗಳಿಗೆ ಹೆಚ್ಚಿನ ಕರಗುವ ಮತ್ತು ಕುದಿಯುವ ಬಿಂದು ಯಾಕಿರುತ್ತೆ ಅನ್ನೋ ಕ್ವೆಶನ್ನಿಗೆ ನಿಮ್ಗೆ ಆನ್ಸರ್ ಗೊತ್ತಿರಬೇಕು. ನೆಕ್ಸ್ಟ್ ಫಿಸಿಕಲ್ ಪ್ರಾಪರ್ಟೀಸ್, ಹೌದಲ್ವಾ? ಏನ್ ಕೇಳ್ತಾ ಇದಾರೆ, ಇಲ್ಲೊಂದು ಸ್ಟೇಟ್ಮೆಂಟ್ ಕೊಟ್ಟು ಸಂದರ್ಭಕ್ಕೆ ತಕ್ಕಂಗೆ ಅದಕ್ಕೆ ಸೂಟ್ ಆಗೋ ರೀಸನ್ ನ ಬರೆಯೋದಕ್ಕೆ ಹೇಳ್ತಾ ಇದಾರೆ ಮಕ್ಕಳ. ಕ್ವೆಶನ್ ನ ಯಾವತ್ತೂ ಅಷ್ಟೇ 2 ಸಲ ಓದ್ಬೇಕು, ಅರ್ಥ ಮಾಡ್ಕೊಂಡು ಆನ್ಸರ್ನ ಬರಿಬೇಕು. ಗಿಟಾರ್ ತಂತಿಗಳನ್ನ ತಯಾರಿಸಲು ನಿಕ್ಕಲ್ ಅನ್ನ ಯಾಕೆ ಯೂಸ್ ಮಾಡ್ತೀವಿ,
ಅದು ಮ್ಯಾಲಿಯಬಲ್ ಪ್ರಾಪರ್ಟಿನ, ಡಕ್ಟೈಲ್ ಪ್ರಾಪರ್ಟಿನ ಮೆನ್ಷನ್ ಮಾಡಬೇಕು. ಆಭರಣಗಳನ್ನು ತಯಾರಿಸಲು ಯಾಕೆ ಚಿನ್ನವನ್ನೇ ಬಳಸ್ತೀವಿ ಅದನ್ನ ಬರಿಬೇಕು. ನೆಕ್ಸ್ಟ್ ಡಿಫ್ರೆನ್ಸ್ ನೋಡಿ ಮಕ್ಕಳ, ಅಲ್ಲಿ ಫಿಸಿಕಲ್ ಪ್ರಾಪರ್ಟೀಸ್ನ ಕೇಳಿದ್ರು, ಇಲ್ಲಿ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಕೇಳ್ತಾ ಇದ್ದಾರೆ. ನಿಮಗೆ ಗೊತ್ತಿರಬೇಕು ಭೌತಿಕ ಮತ್ತು ರಾಸಾಯನಿಕ ಗುಣಲಕ್ಷಣಗಳ ವ್ಯತ್ಯಾಸ ಗೊತ್ತಿರಬೇಕು. And the formation of NaCl, MgCl2 with the help of electron dot structure. ಎಲೆಕ್ಟ್ರಾನ್ ಚುಕ್ಕಿ ರಚನೆ ಬರೆಯೋದಿಕ್ ಬರಬೇಕು. ಯಾವುದೇ ಸಂಯುಕ್ತ ಕೇಳಿದ್ರು ನಿಮಗೆ ಎಲೆಕ್ಟ್ರಾನ್ ಚುಕ್ಕಿ ರಚನೆ ಸಹಾಯದಿಂದ ಅದನ್ನ ಬರೆಯೋದಿಕ್ಕೆ ಬರಬೇಕು. ಓಕೆನಾ? ರಸ್ಟಿಂಗ್ ಆಫ್ ಐರನ್ ಡಿಸ್ಕಸ್ ಮಾಡಿದ್ವಿ, ಹೌದಲ್ವಾ? ನೆಕ್ಸ್ಟ್ ಇದು ಅಷ್ಟೇ ಮಕ್ಕಳ, ಕಾರ್ಬೋನೇಟ್ ಜೊತೆ ರಿಯಾಕ್ಟ್ ಆದಾಗ ಯಾವ ಗ್ಯಾಸ್ ರಿಲೀಸ್ ಆಗುತ್ತೆ ಮತ್ತೆ ಅದಕ್ಕೆ ರಾಸಾಯನಿಕ ಸಮೀಕರಣವನ್ನ ಕೇಳ್ತಾ ಇದ್ದಾರೆ, ಕೆಮಿಕಲ್ ಈಕ್ವೇಶನ್ ನ ಕೇಳ್ತಾ ಇದ್ದಾರೆ. ಪ್ರಾಕ್ಟೀಸ್ ಮಾಡಿ ಆನ್ಸರ್ನ ಬರಿಬೇಕು. ನೆಕ್ಸ್ಟ್ ಸೈಂಟಿಫಿಕ್ ರೀಸನ್ ಕೇಳ್ತಾ ಇದ್ದಾರೆ ಮಕ್ಕಳ. ಆಸಿಡ್ನ ಡೈಲ್ಯೂಟ್ ಮಾಡುವಾಗ, ಹೌದಲ್ವಾ, ಆಸಿಡ್ನ ಡೈಲ್ಯೂಟ್ ಮಾಡುವಾಗ ಯಾಕೆ ನಾವೇನ್ ಮಾಡಬೇಕು, ನೀರಿಗೆನೆ ಆಸಿಡ್ ಹಾಕಬೇಕು, ಯಾಕೆ ಆಸಿಡ್ಗೆ ನೀರನ್ನು ಹಾಕ್ಬಾರ್ದು ನಿಮಗೆ ಗೊತ್ತಿರಬೇಕು. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನ ಮಾಯಿಶ್ಚರ್ ಪ್ರೂಫ್ ಕಂಟೈನರ್ ಅಲ್ಲಿ ಯಾಕೆ ಸ್ಟೋರ್ ಮಾಡಬೇಕು, ಹೌದಲ್ವಾ? ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನ ತೇವಾಂಶ ನಿರೋಧಕ ಸಂಗ್ರಹದಲ್ಲಿ ಸಂಗ್ರಹಿಸಿಡ್ಬೇಕು, ಯಾಕೆ ಅನ್ನೋ ಕಾರಣ ನಿಮಗೆ ಗೊತ್ತಿರಬೇಕು ಮಕ್ಕಳ. ಕ್ವೆಶನ್ಸ್ ಕೊಡ್ತಾ ಹೋಗ್ತೀನಿ, ಪಟಾಪಟ್ ಅಂತ ಸ್ಕ್ರೀನ್ ಶಾಟ್ ತಗೊಳ್ಳಿ, ಕ್ವೆಶನ್ಸ್ ನ ಆನ್ಸರ್ ಮಾಡ್ತಾ ಹೋಗಿ. ಓಕೆ ಓಕೆ, ಲಿಟ್ಮಸ್ ಪೇಪರ್ ಮೇಲೆ ಈ ಕ್ವೆಶನ್ ಇದೆ ಮಕ್ಕಳ. ನೆಕ್ಸ್ಟ್ PH ಅಪ್ಲಿಕೇಶನ್ ಮೇಲೆ ನಿಮಗೆ ಈ ಕ್ವೆಶನ್ ಇದೆ. ಒಬ್ಬ ರೈತ ಅಗ್ರಿಕಲ್ಚರ್ ಲ್ಯಾಂಡ್ಗೆ ಯಾಕೆ ಬೇಸ್ನ ಯೂಸ್ ಮಾಡ್ತಾನೆ, ಅಸಿಡಿಕ್ ನೇಚರ್ ಜಾಸ್ತಿ ಆಗಿರುವಾಗ ಕಾರಣನ ಬರಿಬೇಕು. ಓಕೆನಾ? ಜೇನು ನೊಣ ಕಚ್ಚಿರೋ ಜಾಗಕ್ಕೆ ಅಡುಗೆ ಸೋಡಾ, ಬೇಕಿಂಗ್ ಸೋಡಾನ ಅಪ್ಲೈ ಮಾಡ್ತೀವಿ, ಕಾರಣನ ಬರಿಬೇಕು. ನೆಕ್ಸ್ಟ್ ಏನ್ ಕೇಳ್ತಾ ಇದ್ದಾರೆ ಮಕ್ಕಳ, ಇದು ಕೂಡ ಏನು ಲಿಟ್ಮಸ್ ಮೇಲೆ, ಹೌದಲ್ವಾ? PH ಅಪ್ಲಿಕೇಶನ್ ಮೇಲೆ ಇದೆ, ಅದನ್ನ ನೀವು ಆನ್ಸರ್ ಮಾಡಬೇಕು. ದಿಸ್ ಕ್ವೆಶನ್ ಇಸ್ ಪಕ್ಕಾ. ಡಿಫರೆನ್ಸ್ ಬಿಟ್ವೀನ್ ಸ್ಯಾಚುರೇಟೆಡ್ ಅಂಡ್ ಅನ್ಸ್ಯಾಚುರೇಟೆಡ್ ಕಾರ್ಬನ್ ಕಾಂಪೌಂಡ್ಸ್ ಮಿಸ್ ಮಾಡಲೇಬೇಡಿ. ಈ ಕ್ವೆಶನ್ ಕಲಿದೆ, ಎಕ್ಸಾಮ್ ಹಾಲ್ಗೆ ಹೋಗಂಗಿಲ್ಲ. ಓಕೆನಾ? PH ಅಪ್ಲಿಕೇಶನ್ ಮೇಲೆ ಈ ತರ ಟೇಬಲ್ ಕೊಟ್ಟು ಯಾವುದು ಸ್ಟ್ರಾಂಗು ಯಾವುದು ವೀಕು, ಯಾವ ತರ ನ್ಯೂಟ್ರಲ್ ಮಾಡ್ತೀರಾ, ಸೊ ಈ ತರ ಕ್ವೆಶನ್ಸ್ ಇರುತ್ತೆ ಮಕ್ಕಳ. ನೆಕ್ಸ್ಟ್ ಏನ್ ಕೇಳ್ತಾ ಇದ್ದಾರೆ, ಸೇಮ್ ಸ್ಯಾಚುರೇಟೆಡ್ ಅಂಡ್ ಅನ್ಸ್ಯಾಚುರೇಟೆಡ್ ಡಿಫರೆನ್ಸ್ ಪಕ್ಕಾ ಇರುತ್ತೆ. ಕ್ಲೆನ್ಸಿಂಗ್ ಆಕ್ಷನ್ ಆಫ್ ಸೋಪ್ ಪಕ್ಕಾ ಕ್ವೆಶನ್, 2 ಮಾರ್ಕ್ಸ್ಗೆ ಕೇಳಂತ ಕ್ವೆಶನ್ಸ್ ಇದು. ಓಕೆನಾ? ನೆಕ್ಸ್ಟ್ ಕೆಟಿನೇಷನ್ ಅಂದ್ರೆ ಏನು, ಎಥನಾಲ್ನ ಯಾವ ತರ ಆಕ್ಸಿಡೈಸ್ ಮಾಡ್ತೀವಿ, ಪಕ್ಕಾ ಕ್ವೆಶನ್. ನೆಕ್ಸ್ಟ್ ಏನ್ ಕೇಳ್ತಾರೆ ಮಕ್ಕಳ, ಹೋಮೋಲೋಗೋ ಸೀರೀಸ್ ಮೇಲೆ ನಿಮಗೆ ಫಾರ್ ಶೋರ್ ಒಂದು ಕ್ವೆಶನ್ ಇರುತ್ತೆ, ತುಂಬಾ ಸಲ ಅಟೆಂಡ್ ಮಾಡಿದೀರಾ, ಹೌದಲ್ವಾ? ಫಸ್ಟ್ ಮೆಂಬರ್ ಯಾವುದು, ಫಿಫ್ತ್ ಯಾವುದು, ಫಿಫ್ತ್ ಯಾವುದು, ಫಸ್ಟ್ ಯಾವುದು, ಈ ತರ ಕ್ವೆಶನ್ ಕೇಳ್ತಾರೆ, ಬಿಡಬೇಡಿ. ಸ್ಟ್ರಕ್ಚರ್ ಆಫ್ ಬೆನ್ಸಿನ್, ಸೈಕ್ಲೋಹೆಕ್ಸೇನ್, ಪ್ರೋಪೈನ್ ಯಾವುದೇ ಕೇಳಿದ್ರು ಮಾಲಿಕ್ಯುಲರ್ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಸ್ಟ್ರಕ್ಚರ್ನ ಬರೆಯೋದಕ್ಕೆ ನಿಮಗೆ ಬರಬೇಕು. ನೆಕ್ಸ್ಟ್ ಎಲ್ಲಿಗೆ ಹೋಗೋಣ, 3 ಮಾರ್ಕ್ಸ್ ಕಲಿಯೋಣ ಮಕ್ಕಳ. ಓಕೆನಾ? 3 ಮಾರ್ಕ್ಸ್, ಯಾವುದು ಆಕ್ಸಿಡೈಸ್ ಆಗಿದೆ, ಯಾವುದು ರೆಡ್ಯೂಸ್ ಆಗಿದೆ, ಯಾವುದು ಉತ್ಕರ್ಷಣೆ, ಯಾವುದು ಅಪಕರ್ಷಣೆ, ಇನ್ನ ಕೆಮಿಕಲ್ ರಿಯಾಕ್ಷನ್ ಬರಬೇಕು. ರ್ಯಾನ್ಸಿಡಿಟಿ ಅಂದ್ರೆ ಏನು, ಪ್ರಿವೆನ್ಷನ್ಸ್, ಕಮಟುವಿಕೆ ಅಂದ್ರೆ ಏನು, ಅದನ್ನ ತಡೆಗಟ್ಟುವ ವಿಧಾನಗಳು ನಿಮಗೆ ಗೊತ್ತಿರಲೇಬೇಕು. ಇಂಪಾರ್ಟೆಂಟ್ ಕ್ವೆಶನ್ ಮಕ್ಕಳ. ವರ್ಡ್ ಇಕ್ವೇಶನ್ ಕೊಟ್ಟು ಏನ್ ಕೇಳ್ತಾ ಇದ್ದಾರೆ, ಕನ್ವರ್ಷನ್ ಕೇಳ್ತಾ ಇದ್ದಾರೆ, ಹೌದಲ್ವಾ? ಫಾಲೋಯಿಂಗ್ ಕೆಮಿಕಲ್ ರಿಯಾಕ್ಷನ್ ನ ಬ್ಯಾಲೆನ್ಸ್ ಮಾಡಿ ಕೆಮಿಕಲ್ ಈಕ್ವೇಶನ್ ಬರೀರಿ ಅಂತ ಕೇಳ್ತಾ ಇದ್ದಾರೆ. ರಾಸಾಯನಿಕ ಕ್ರಿಯೆಗಳನ್ನ ರಾಸಾಯನಿಕ ಸಮೀಕರಣಗಳಾಗಿ ಬರಿಬೇಕು, ಅದನ್ನ ಸರಿದೂಗಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ಇಲ್ಲೇನು ಹೇಳ್ತಾ ಇದ್ದಾರೆ ಮಕ್ಕಳ, ದ್ವಿಸ್ಥಾನ ಪಲ್ಲಟ ಕ್ರಿಯೆನ ಸ್ಥಾನ ಪಲ್ಲಟ ಕ್ರಿಯೆನ, ದೇ ಆರ್ ಟಾಕಿಂಗ್ ಅಬೌಟ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್, ಹೌದಲ್ವಾ? ಐರನ್ನು ಕಾಪರ್ ಸಲ್ಫೇಟ್ ಇಂದ ಡಿಸ್ಪ್ಲೇಸ್ ಮಾಡೋ ರಿಯಾಕ್ಷನ್ ಬಗ್ಗೆ ಇಲ್ಲಿ ಕ್ವೆಶನ್ ಕೇಳಿದ್ದಾರೆ, ಆನ್ಸರ್ ಮಾಡಿ. ಓಕೆ, ಇದು ಅಷ್ಟೇ ಮಕ್ಕಳ. ಮೆಟಲ್ ರಿಯಾಕ್ಟಿವಿಟಿ ಸೀರೀಸ್ ಮೇಲೆ ಕೇಳಿರ್ತಕ್ಕಂತಹ ಕ್ವೆಶನ್ಸ್, ಯಾವುದೇ ಕನ್ಫ್ಯೂಷನ್ಸ್ ಇಲ್ಲದೇನೆ ಮೆಟಲ್ ರಿಯಾಕ್ಟಿವಿಟಿ ಸೀರೀಸ್ ನ ಕಲಿಬೇಕು, ಆನ್ಸರ್ ಮಾಡಬೇಕು. ಓಕೆನಾ? ನೆಕ್ಸ್ಟ್ ಏನ್ ಕೇಳ್ತಾರೆ ಮಕ್ಕಳ, ಇದು ಕೂಡ ಇಂಪಾರ್ಟೆಂಟ್, ಕೆಮಿಕಲ್ ಈಕ್ವೇಶನ್ಸ್ ನ ಬರಿಬೇಕು. ನೆಕ್ಸ್ಟ್ ಏನಾಗಿದೆ ಮಕ್ಕಳ, ಕೆಮಿಕಲ್ ರಿಯಾಕ್ಷನ್ ನ ಕೊಟ್ಟಿದ್ದಾರೆ, ಯಾವ ಟೈಪ್ ಅಂತ ಕೇಳ್ತಾ ಇದ್ದಾರೆ, ಕೆಮಿಕಲ್ ಈಕ್ವೇಶನ್ ನ ಬರೆಯೋದಕ್ಕೆ ಹೇಳಿದ್ದಾರೆ, ಆರಾಮಾಗಿ ಬರಿಬಹುದು. ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್, ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಮೇಲೆ, ಎಲೆಕ್ಟ್ರಾನ್ ಚುಕ್ಕಿ ವಿನ್ಯಾಸದ ಮೇಲೆ ನಿಮಗೆ ಒಂದು ಪಕ್ಕಾ ಕ್ವೆಶನ್ ಇರುತ್ತೆ ಅಂತ ಹೇಳಿದೆ, ಹೌದಲ್ವಾ? ಸೊ ಅದ್ರ ಮೇಲೆ ನೋಡಿ ಮಕ್ಕಳ, ಕ್ವೆಶನ್ 2 ಮಾರ್ಕಿಗಾದ್ರೂ ಕೇಳ್ಬೋದು, 3 ಮಾರ್ಕಿಗಾದ್ರೂ ಕೇಳ್ಬೋದು. ಓಕೆನಾ? ನೆಕ್ಸ್ಟ್ ಕ್ವೆಶನ್, ರಿಯಾಕ್ಟಿವಿಟಿ ಸೀರೀಸ್ ಅಲ್ಲಿ ಓರ್ಸ್ ಇಂದ ಹೇಗೆ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ, ಹೌದಲ್ವಾ?
ಕಾಪರ್ ಸಲ್ಫೇಟ್ ಈಗ ತಾನೇ ಡಿಸ್ಕಸ್ ಮಾಡಿದೆ ಅಲ್ವಾ ಮಕ್ಕಳ? ಸೊ ಅದನ್ನ ನೀವು ಕಲಿಬೇಕು. ಓಕೆನಾ? ನೆಕ್ಸ್ಟ್ ಏನ್ ಕೇಳ್ತಾ ಇದ್ದಾರೆ ಮಕ್ಕಳ? ಇದು ಕೂಡ ಬೇಸ್ಡ್ ಆನ್ ಲೋಹಗಳ ಕ್ರಿಯಾಶೀಲತೆ ಮೆಟಲ್ ರಿಯಾಕ್ಟಿವಿಟಿ ಸೀರೀಸ್ ಮೇಲಿದೆ. ಯಾವುದೇ ಕಾರಣಕ್ಕೂ ಈ ತರ ಕ್ವೆಶನ್ಸ್ ನ ಬಿಡಬಾರ್ದು. ಕ್ಯಾಲ್ಸಿನೇಷನ್ ಅಂಡ್ ರೋಸ್ಟಿಂಗ್, ಹೌದಲ್ವಾ ಮಕ್ಕಳ? ಡಿಫ್ರೆನ್ಸ್ ಬಿಟ್ವೀನ್ ಕ್ಯಾಲ್ಸಿನೇಷನ್ ಅಂಡ್ ರೋಸ್ಟಿಂಗ್ ಪಕ್ಕಾ ಕ್ವೆಶನ್ಸ್ ಫಾರ್ ಶೋರ್ ಕೇಳ್ತಾರೆ. ಎಸ್ ಮಕ್ಕಳ, ಹೇಳ್ದೆ ಅಲ್ವಾ? ಕ್ಯಾಲ್ಸಿನೇಷನ್ ಮತ್ತೆ ರೋಸ್ಟಿಂಗ್ ಮೇಲೆ ನಿಮಗೆ ಪಕ್ಕಾ ಕ್ವೆಶನ್ ಕೇಳ್ತಾರೆ ಮಕ್ಕಳ. ಡಿಫ್ರೆನ್ಸ್ ಬಿಟ್ವೀನ್ ಕ್ಯಾಲ್ಸಿನೇಷನ್ ರೋಸ್ಟಿಂಗ್, ಸಲ್ಫೈಡ್ ಓರ್ಸ್ ಕಾರ್ಬೋನೇಟ್ ಓರ್ಸ್ ನ ಯಾವ ತರ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ನಿಮ್ಗೆ ಗೊತ್ತಿರ್ಲೇಬೇಕು. ಓಕೆನಾ? ನೆಕ್ಸ್ಟ್ ಕ್ವೆಶನ್ ಮಕ್ಕಳ, ಯಾವ ಗ್ಯಾಸ್ ರಿಲೀಸ್ ಆಗುತ್ತೆ? ಓಕೆನಾ? ಕೆಮಿಕಲ್ ರಿಯಾಕ್ಷನ್ಸ್ ಪ್ರತಿಯೊಂದು ನಿಮ್ಗೆ ಗೊತ್ತಿರ್ಲೇಬೇಕು. ಓಕೆನಾ? ನೆಕ್ಸ್ಟ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಪಕ್ಕಾ ಕ್ವೆಶನ್ ಮಕ್ಕಳ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇಂಪಾರ್ಟೆಂಟ್ ಕಾಂಪೌಂಡ್ಸ್ ಗೊತ್ತಿದೆ ಅಲ್ವಾ? ಸೊ ಕ್ವೆಶನ್ ತಗೊಂತಾ ಇರ್ಬೇಕು, ಪಟಾಪಟ್ ಅಂತ ಆನ್ಸರ್ ಬರಿತಾ ಇರ್ಬೇಕು. ಇದೆಲ್ಲ ಇಂಪಾರ್ಟೆಂಟ್ ಕಾಂಪೌಂಡ್ಸ್, ಹೌದಲ್ವಾ? ಈ ಸಂಯುಕ್ತಗಳ ಉಪಯೋಗಗಳನ್ನ ನೀವು ಕಲಿಲೇಬೇಕು. ಓಕೆನಾ? ನೆಕ್ಸ್ಟ್ ಹೋಗೋಣ. ಇದೆಲ್ಲ ಮಕ್ಕಳ ಏನ್ ಹೇಳಿ ಪಕ್ಕಾ ಕೇಳೋ ಕ್ವೆಶನ್ಸ್, ಇದು ಮಿಸ್ ಮಾಡಬೇಡಿ. ಓಕೆ, ನೆಕ್ಸ್ಟ್ ಆಲ್ಕಲಿ ಪ್ರೋಸೆಸ್, ಕ್ಲೋರೋ ಆಲ್ಕಲಿ ಪ್ರೋಸೆಸ್ ಕೇಳ್ತಾರೆ ಮಕ್ಕಳ. NaOH ಫಾರ್ಮ್ ಆಗುತ್ತೆ, ಅದ್ರ ಯೂಸಸ್ ಕೇಳ್ತಾರೆ. ಸ್ಟ್ರಾಂಗ್ ಆಸಿಡ್ ಅಂದ್ರೆ ಏನು, ಹೌದಲ್ವಾ? ಟೂತ್ ಡಿಕೆ ಯಾವ ತರ ಆಗುತ್ತೆ, ಯಾವ ತರ ಪ್ರಿವೆಂಟ್ ಮಾಡ್ಬೋದು, ಇದು ನಿಮಗೆ ಗೊತ್ತಿರಬೇಕು. ಅಲ್ಲಿನ ಸವೆತಕ್ಕೆ ಕಾರಣ ಏನು, ಹೇಗೆ ಅದನ್ನ ತಡೆಗಟ್ಟಬಹುದು ಅನ್ನೋದಕ್ಕೆ ನಿಮಗೆ ಉತ್ತರ ಗೊತ್ತಿದೆ, ಹೌದಲ್ವಾ? ನೆಕ್ಸ್ಟ್ ಹೋಗೋಣ. ಏನ್ ಕೇಳ್ತಾರೆ ಮಕ್ಕಳ? ಡಯಾಗ್ರಾಮ್, ಈ ರೇಖಾಚಿತ್ರ ತುಂಬಾ ಇಂಪಾರ್ಟೆಂಟ್, ಹೌದಲ್ವಾ? ಹೌದಲ್ವಾ ಮಕ್ಕಳ? ಬರುತ್ತೆ ಅಲ್ವಾ? ಕಲ್ತಿದೀವಿ ತಾನೆ? ಡಯಾಗ್ರಾಮ್ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಡಯಾಗ್ರಾಮ್ ಮಕ್ಕಳ, ಮಿಸ್ ಮಾಡಬಾರ್ದು. ಓಕೆ, ನೆಕ್ಸ್ಟ್ ಮಕ್ಕಳ, ಇದು ಕೂಡ ಒಂದ್ ಡಯಾಗ್ರಾಮ್ ಇದೆ, ಹೌದಲ್ವಾ? 4 ಡಯಾಗ್ರಾಮ್ಸ್ ನ ಮಿಸ್ ಮಾಡದೆ ಕಲೀರಿ. ಓಕೆನಾ? ಲೇಬಲಿಂಗ್ ನ ಕಲೀರಿ. ರೇಖಾಚಿತ್ರಗಳ ಮೇಲೆ ನಿಮಗೆ ಕ್ವೆಶನ್ಸ್ ಇದ್ದೇ ಇರುತ್ತೆ. ಓಕೆನಾ? ಹೋಮೋಲೋಗೋ ಸೀರೀಸ್, ಹೌದಲ್ವಾ ಮಕ್ಕಳ? ಮತ್ತೆ ಸ್ಯಾಚುರೇಟೆಡ್ ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ಸ್ ಬಗ್ಗೆ ಐಡಿಯಾ ಇರಲಿ. ಎಸ್ಟರಿಫಿಕೇಶನ್ ಸಫಾನಿಫಿಕೇಶನ್ ಪಕ್ಕಾ ಕ್ವೆಶನ್ ಮಕ್ಕಳ. ಕೇಳಿದ್ರು ಅಲ್ವಾ? ಎಸ್ಟರೀಕರಣ, ಸಾಬೂನೀಕರಣ ಕೇಳಿದ್ರು ಅಲ್ವಾ? ನಿಮ್ಮ ಪ್ರಿಪರೇಟರಿ 3 ನಲ್ಲೂ ಕೂಡ ಕ್ವೆಶನ್ ಬಂದಿತ್ತು, ಹೌದಲ್ವಾ? ಸೊ ಏನ್ ಮಾಡ್ಬೇಕು, ಮಿಸ್ ಮಾಡಬಾರ್ದು. ಓಕೆ, ನೆಕ್ಸ್ಟ್ ಮಕ್ಕಳ, ಇಲ್ಲಿರೋ ಪ್ರತಿ ಕ್ವೆಶನ್ಸ್, ಈ ಸ್ಲೈಡ್ ಅಲ್ಲಿರೋ ಪ್ರತಿ ಕ್ವೆಶನ್ಸ್ ಕೂಡ ನಿಮಗೆ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಕ್ವೆಶನ್, ಯಾವುದೇ ಕಾರಣಕ್ಕೂ ಮಿಸ್ ಮಾಡಲೇಬಾರ್ದು. ಓಕೆನಾ? ಕಾರ್ಬನ್ ಆಟಮ್ಸ್ ಯಾಕೆ C4-C4+ ಫಾರ್ಮ್ ಮಾಡಲ್ಲ? ಓಕೆನಾ? ಬರುತ್ತೆ ಅಲ್ವಾ ಮಕ್ಕಳ? ಇದಕ್ಕೆಲ್ಲ ಆನ್ಸರ್ ಬರುತ್ತೆ ಅಲ್ವಾ? ಸೊ ಏನ್ ಮಾಡ್ಬೇಕು, ಈ ಕ್ವೆಶನ್ಸ್ ಗಳನ್ನ ಸಾಲ್ವ್ ಮಾಡಲೇಬೇಕು. ಓಕೆ, ಹೈಡ್ರೋಜನೇಷನ್ ರಿಯಾಕ್ಷನ್ ಅನ್ಸ್ಯಾಚುರೇಟೆಡ್ ಇಂದ ಸ್ಯಾಚುರೇಟೆಡ್ ಯಾವ ತರ ಆಗುತ್ತೆ ಮಿಸ್ ಮಾಡ್ದೇನೆ ಕಲಿಬೇಕು ಮಕ್ಕಳ. ಓಕೆನಾ? ಕಂಪ್ಲೀಟ್ ಆಗಿ ಈ ತರ ಕ್ವೆಶನ್ ನ ಕೇಳ್ತಾರೆ ನಿಮ್ಗೆ. ಓಕೆ, ನೆಕ್ಸ್ಟ್ ಪಕ್ಕಾ ಕ್ವೆಶನ್ಸ್. ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್, ಎಲೆಕ್ಟ್ರಾನ್ ಚುಕ್ಕಿ ವಿನ್ಯಾಸ ಬರೀಲೇಬೇಕು ನೀವು. ಸಾಬೂನಿನ ಶುದ್ಧೀಕರಣ, ಹೌದಲ್ವಾ ಮಕ್ಕಳ? ಕ್ಲೆನ್ಸಿಂಗ್ ಆಕ್ಷನ್ ಆಫ್ ಸೋಪ್ಸ್ ಮೇಲೆ ಪಕ್ಕಾ ಕ್ವೆಶನ್ ಇರುತ್ತೆ. 200% ಕ್ವೆಶನ್ ಕೇಳ್ತಾರೆ. ಓಕೆನಾ? ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್, ಟೈಪ್ಸ್ ಆಫ್ ರಿಯಾಕ್ಷನ್, ಅಡಿಷನ್ ರಿಯಾಕ್ಷನ್, ಸಂಕಲನ ಆದೇಶನ ಕ್ರಿಯೆಗಳನ್ನ ನೀವು ಕಲಿಬೇಕು. ಓಕೆನಾ? ಮಕ್ಕಳ, 4 ಮಾರ್ಕ್ಸ್ ಕ್ವೆಶನ್ಗೆ ಹೋಗೋಣ. 4 ಮಾರ್ಕ್ಸ್ ಕ್ವೆಶನ್ಸಿಗೆ ಹೋಗೋಣ. ಇಂಪಾರ್ಟೆಂಟ್ ಕ್ವೆಶನ್ಸ್ ಮಿಸ್ ಮಾಡಬಾರ್ದು. ನೀವೇನ್ ಮಾಡ್ಬೇಕು ಮಕ್ಕಳ, ಕೆಮಿಸ್ಟ್ರಿಯಲ್ಲಿ, ರಸಾಯನಶಾಸ್ತ್ರದಲ್ಲಿ 1 ಮಾರ್ಕ್ನ ಬರಿಬೇಕು, 1 ಕ್ವೆಶನ್ ನ ಬರಿಬೇಕು ನೀವು, ಹೌದಲ್ವಾ? ಸೊ ಯಾವ್ದನ್ನ ತುಂಬಾ ಫ್ರೀಕ್ವೆಂಟ್ ಆಗಿ ಕೇಳಿದಾರೋ ಅದನ್ನ ನಾನಿಲ್ಲಿ ನಿಮಗೆ ಕೊಟ್ಟಿದ್ದೀನಿ. ಓಕೆನಾ ಮಕ್ಕಳ? ಕ್ವೆಶನ್ಸ್ ನ ತಗೊಬೇಕು, ಪಟಾಪಟ್ ಅಂತ ಆನ್ಸರ್ ಮಾಡ್ಬೇಕು. ತುಂಬಾ ಸಲ ಡಿಸ್ಕಸ್ ಮಾಡಿದೀವಿ, ಸೊ ದಟ್ ಕ್ವೆಶನ್ ತಗೊಳ್ಳಿ, ಆನ್ಸರ್ ನ ಡಿಸ್ಕಸ್ ಮಾಡಿ. ಪ್ರಾಪರ್ಟೀಸ್ ಆಫ್ ಅಯಾನಿಕ್ ಕಾಂಪೌಂಡ್ಸ್, ಅಯಾನಿಕ್ ಸಂಯುಕ್ತಗಳ ಗುಣಲಕ್ಷಣಗಳ ಮೇಲೆ ಕ್ವೆಶನ್ ಇರುತ್ತೆ ಮಕ್ಕಳ, ಮಿಸ್ ಮಾಡಬೇಡಿ. ಸೋಡಿಯಂ ಕ್ಲೋರೈಡ್, ಮೆಗ್ನೀಷಿಯಂ ಕ್ಲೋರೈಡ್ ಇದೆಲ್ಲ ಯಾವ ತರ ಫಾರ್ಮ್ ಆಗುತ್ತೆ ಅದನ್ನ ಬರೀಬೇಕು. ಅಯಾನ್ಗಳು ಹೇಗ್ ಫಾರ್ಮ್ ಆಗುತ್ತೆ, ಅಯಾನಿಕ್ ಸಂಯುಕ್ತಗಳು ಹೇಗ್ ಫಾರ್ಮ್ ಆಗುತ್ತೆ ಬರೀಬೇಕು. ಈ ರೇಖಾಚಿತ್ರ ಕೂಡ ತುಂಬಾ ಇಂಪಾರ್ಟೆಂಟ್, ಡಯಾಗ್ರಾಮ್ಸ್ ನ ಕಲೀಲೇಬೇಕು ಮಕ್ಕಳ. ಓಕೆನಾ? ನೆಕ್ಸ್ಟ್ ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಡಯಾಗ್ರಾಮ್, ಹೌದಲ್ವಾ? ನೆಕ್ಸ್ಟ್ ಸ್ಯಾಚುರೇಟೆಡ್ ಮತ್ತೆ ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ಸ್, ಹೈಡ್ರೋಕಾರ್ಬನ್ಸ್ ಡಿಫ್ರೆನ್ಸ್ ಗೊತ್ತಿರಲೇಬೇಕು. ಪಕ್ಕಾ ಕ್ವೆಶನ್, ಇದಿಲ್ಲದೆ ಕ್ವೆಶನ್ ಪೇಪರ್ ಕಂಪ್ಲೀಟ್ ಆಗಲ್ಲ.
ಓಕೆನಾ. ಬೆಂಜಿನ್, ಸೈಕ್ಲೋಹೆಕ್ಸೇನ್, ಬ್ಯೂಟೇನ್ ಇದರ ಸ್ಟ್ರಕ್ಚರ್ಗಳು ನಿಮಗೆ ಬರೆಯೋದಿಕ್ಕೆ ಬರಬೇಕು. ಓಕೆನಾ. ನೆಕ್ಸ್ಟ್, ಸ್ಟ್ರಕ್ಚರಲ್ ಐಸೋಮರ್ಸ್ ರಚನಾ ಸಮಾಂಗಿಗಳು ಎಂದರೇನು? ಹೌದಲ್ವಾ. ಬ್ಯೂಟೇನ್, ಪೆಂಟೇನ್, ಹೆಕ್ಸೇನ್ದು ಸ್ಟ್ರಕ್ಚರಲ್ ಐಸೋಮರ್ಸ್ ನ ಬರೆಯೋದಿಕ್ಕೆ ನಿಮಗೆ ಬರಬೇಕು ಮಕ್ಕಳ. ಓಕೆನಾ. ಕೆಟಿನೇಷನ್ ಫಾರ್ ಶೋರ್ ನಿಮಗೆ ಕೇಳಂತ ಕ್ವಶನ್. ಓಕೆನಾ. ಕೆಟನೀಕರಣ ಎಂದರೇನು? ಹೌದಲ್ವಾ. ಕೆಟನೀಕರಣ ಎಂದರೇನು ಬರಿಲೇಬೇಕು. ಆಲ್ಕೀನ್, ಹೌದಲ್ವಾ ಮಕ್ಕಳ. ಆಲ್ಕೀನ್ ಗಳಿಗೆ ಸಾಮಾನ್ಯ ಸೂತ್ರ, ಜನರಲ್ ಫಾರ್ಮುಲಾ ಹೈಡ್ರೋಕಾರ್ಬನ್ಸ್ ಆಲ್ಕೇನ್, ಆಲ್ಕೀನ್, ಆಲ್ಕೈನ್ ಮೂರನ್ನು ನಿಮ್ಗೆ ಬರೆಯಕ್ ಬರಬೇಕು. ಓಕೆನಾ. ನೆಕ್ಸ್ಟ್ ಮಕ್ಕಳ, ಸ್ಟ್ರಕ್ಚರಲ್ ಐಸೋಮರ್ಸ್ ಆಲ್ಕೋಹಾಲ್ ಮತ್ತೆ ಕಾರ್ಬಾಕ್ಸಿಲಿಕ್ ಆಸಿಡ್ ನಡುವೆ ಇರೋ ಡಿಫ್ರೆನ್ಸ್ ನಿಮಗೆ ಬರಬೇಕು. ಎಥನಾಲ್, ಎಥನೋಯಿಕ್ ಆಸಿಡ್. ಓಕೆನಾ. ಆಲ್ಕೋಹಾಲ್ ಮತ್ತೆ ಆಸಿಡ್ ಸೇರಿ ಎಸ್ಟರ್ ಫಾರ್ಮೇಶನ್ ಎಲ್ಲಾನು ನಿಮ್ಗೆ ಬರಬೇಕು. ಓಕೆನಾ. ಸೊ ಏನ್ ಮಾಡಿದೀವಿ ಮಕ್ಕಳ, ಇಷ್ಟು ತಿಂಗಳು ಓದ್ಕೊಂಡ್ ಬಂದಿದೀವಿ. ಹೌದಲ್ವಾ. ಹತ್ತತ್ರ ವರ್ಷ ಏನ್ ಮಾಡಿದೀವಿ, ಬೇಗ ಎದ್ದು ಸ್ಕೂಲಿಗೆ ಹೋಗಿದೀವಿ. ಹೌದಲ್ವಾ. ಫುಲ್ಲು ಟೈಮ್ ಎಲ್ಲ ಸ್ಕೂಲಲ್ಲಿ ಸ್ಪೆಂಡ್ ಮಾಡಿದೀವಿ. ಹೌದಲ್ವಾ ಮಕ್ಕಳ. ಸ್ಕೂಲಿಗೋಸ್ಕರನೇ SSLC ನಾನು ತುಂಬಾ ಚೆನ್ನಾಗಿ ಸ್ಕೋರ್ ಮಾಡಬೇಕು ಅಂತ ನಮ್ಮ ಟೈಮ್ನ ನಾವು ಸ್ಪೆಂಡ್ ಮಾಡಿದೀವಿ. ಹೌದಲ್ವಾ. ಸೊ ಅದೆಲ್ಲದಕ್ಕೂ ನೀವೇನ್ ಮಾಡಬೇಕು, ಇದು ರಿಸಲ್ಟ್ ಬರಂತ ಸಮಯ. ಓಕೆನಾ. ಇಷ್ಟು ದಿನ ಏನ್ ಕಷ್ಟಪಟ್ಟಿದ್ದೀರಾ ಅದಕ್ಕೆ ನಿಮ್ಗೆ ಇವಾಗ ಪ್ರತಿಫಲ ದೊರೆಯುವಂತಹ ಸಮಯ. ಏನ್ ಮಾಡಬೇಕು, ಟೈಮ್ನ ವೇಸ್ಟ್ ಮಾಡಬೇಡಿ, ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೊಳ್ಳಿ. ಈ PDF ನ, ಈ ಕ್ಲಾಸ್ನ ಮಕ್ಕಳ ತುಂಬಾ ಚೆನ್ನಾಗಿ ಯುಟಿಲೈಸ್ ಮಾಡ್ಕೋಬೇಕು. ಯಾವುದೇ ಕಾನ್ಸೆಪ್ಟ್ ಬಿಟ್ಟಿಲ್ಲ. ಕ್ವೆಶನ್ಸ್ ಜಾಸ್ತಿ ಅನ್ನಿಸ್ಬೋದು ನಿಮ್ಗೆ, ಬಟ್ ನಾನು ಯಾವುದೇ ಮೂಲೆಯಿಂದ ಕ್ವೆಶನ್ ಕೇಳಿದ್ರು ನಿಮಗೆ ಆನ್ಸರ್ ಮಾಡಕ್ ಬರಬೇಕು. ಸೊ ಆನ್ಸರ್ ಮಾಡೋ ಕೆಪಾಸಿಟಿ ಬರ್ಬೇಕಂತ ಹೇಳಿದ್ರೆ ಯು ಶುಡ್ ಸಾಲ್ವ್ ಮೋರ್ ನಂಬರ್ ಆಫ್ ಕ್ವೆಶನ್ಸ್. ಓಕೆನಾ. ಅದಕ್ಕೋಸ್ಕರ ನಾನು ನಿಮಗೆ ಪ್ರತಿಯೊಂದು ಕ್ವೆಶನ್ಸ್ನು ಕೊಟ್ಟಿದ್ದೀನಿ. ಏನ್ ಮಾಡಿ ಮಕ್ಕಳ, ತುಂಬಾ ಚೆನ್ನಾಗಿ ಸಾಲ್ವ್ ಮಾಡಿ. ಓಕೆನಾ. ಆಲ್ ದ ವೆರಿ ಬೆಸ್ಟ್. ಭಯ ಬೇಡ, ಹೇಳ್ತಾ ಇದ್ದೀನಿ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ. ಓಕೆನಾ. ಸೊ ನಿಮ್ಮ ಮೇಲೆ ನಂಬಿಕೆ ಇರಲಿ, ಕಾನ್ಫಿಡೆಂಟ್ ಆಗಿ ಎಕ್ಸಾಮ್ನ ಫೇಸ್ ಮಾಡಿ. ಎಕ್ಸಾಮ್ಗೆ ಹೋಗೋ ಮುಂಚೆ ತಯಾರಿ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಪ್ರದರ್ಶನ ಚೆನ್ನಾಗಿರುತ್ತೆ. ಓಕೆನಾ. ತುಂಬಾ ಚೆನ್ನಾಗಿ ತಯಾರಿನ ನಡೆಸಿ ಚೆನ್ನಾಗಿ ನಿಮ್ಗೆ ರಿಸಲ್ಟ್ ಬರಲಿ. ಓಕೆನಾ ಮಕ್ಕಳ. ಆಲ್ ದ ವೆರಿ ಬೆಸ್ಟ್. ಸೊ ನಮ್ಮ SSLC ಎಕ್ಸಾಮ್ ಇನ್ನೇನು ಬಂದೇ ಬಿಡ್ತು. ಇನ್ನು ಕೆಲವೇ ದಿನಗಳಲ್ಲಿ SSLC ಎಕ್ಸಾಮ್ ಬರೆಯಕ್ಕೆ ಹೋಗ್ತಿದ್ದೀರಾ ಮಕ್ಕಳೇ. ಈ ಒಂದು ಪರೀಕ್ಷೆ ತುಂಬಾ ಈಸಿ ಇರುತ್ತೆ, ಏನು ಟೆನ್ಷನ್ ಮಾಡ್ಕೋಬೇಡಿ. ನಮ್ಮ ಒಂದು PW ಕರ್ನಾಟಕ 8, 9, 10 ಚಾನಲ್ನಲ್ಲಿ ನಡೀತಿರುವಂತಹ ಪ್ರತಿಯೊಂದು ಸೀರೀಸ್ನ ಫಾಲೋ ಮಾಡಿ. ಟ್ರಸ್ಟ್ ಮೀ, ಅಷ್ಟು ಮಾಡಿದ್ರೆ ಮೋರ್ ದ್ಯಾನ್ ಎನಫ್. ಎಷ್ಟು ಸ್ಕೋರ್ ಮಾಡಕ್ ಗೊತ್ತಾ, 75 ಸ್ಕೋರ್ ಮಾಡ್ತೀನಿ ಅಂತಂದ್ರೆ ಮೋರ್ ದ್ಯಾನ್ ಎನಫ್. ಆಯ್ತಾ. ಇಲ್ಲ ಸರ್ ನನಗೆ 80 ಔಟ್ ಆಫ್ 80 ಬೇಕು ಅಂದರೆ, ವೆಲ್ ಯು ಹ್ಯಾವ್ ಟು ಗೋ ಥ್ರೂ PYQs ಕಂಡ್ರೋ. PYQs, LBA ಸೀರೀಸು ಇದೆಲ್ಲ ಓದಬೇಕಾಗತ್ತೆ. ಅಷ್ಟೇ ಅಲ್ಲದೆ ನಮ್ಮಲ್ಲಿರುವಂತಹ ಮೋಸ್ಟ್ ಇಂಪಾರ್ಟೆಂಟ್ 2 ಮಾರ್ಕ್ಸ್, 3 ಮಾರ್ಕ್ಸ್, 5 ಮಾರ್ಕ್ಸ್ ಕ್ವಶನ್ಸ್ ಯಾವುದು ಅಂತ ಕೇಳ್ತಾ ಇದ್ರಿ. ವೆಲ್ ನಾವು ನಿಮ್ಗೋಸ್ಕರ ದ ಮೋಸ್ಟ್ ಇಂಪಾರ್ಟೆಂಟ್ 2, 3 ಆ್ಯಂಡ್ 5 ಮಾರ್ಕ್ಸ್ ಕ್ವೆಶನ್. ಇನ್ಫ್ಯಾಕ್ಟ್ ನಿಜ ಹೇಳಬೇಕು ಅಂತಂದ್ರೆ ಫಿಸಿಕ್ಸ್ನಲ್ಲಿ ನಮಗೆ ಎಷ್ಟು ಮಾರ್ಕ್ಸಿನ ಪ್ರಶ್ನೆ ಇರುತ್ತೋ 5 ಅಲ್ಲ, ನಮಗೆ 4 ಮಾರ್ಕ್ಸಿನ ಪ್ರಶ್ನೆ ಇರುತ್ತೆ. ಹೌದಲ್ವಾ. ಸೊ ಫಿಸಿಕ್ಸ್ಗೆ ಬಂತು ಅಂತಂದ್ರೆ ವಿ ಹ್ಯಾವ್ 2, 3 ಆ್ಯಂಡ್ 4 ಮಾರ್ಕ್ಸ್ ಕ್ವೆಶನ್ಸ್. ಹೌದಾ. 5 ಮಾರ್ಕ್ಸ್ ಎಲ್ಲಿ ಬರುತ್ತೆ ನಿಮಗೆ, ಕೆಮಿಸ್ಟ್ರಿಯಲ್ಲಿ, ಬಯೋ ಅಲ್ಲಿ ಬರುತ್ತೆ. ಸೊ ಇವತ್ತಿನ ಸೆಷನ್ನಲ್ಲಿ ನಮ್ಮ 4 ಚಾಪ್ಟರ್, ಭೌತಶಾಸ್ತ್ರದ 4 ಚಾಪ್ಟರ್ಗಳಾದ ಲೈಟ್ ರಿಫ್ಲೆಕ್ಷನ್, ರಿಫ್ರಾಕ್ಷನ್, ಬೆಳಕು ಪ್ರತಿಫಲನ ಮತ್ತು ವಕ್ರೀಭವನ, ಎಲೆಕ್ಟ್ರಿಸಿಟಿ ವಿದ್ಯುತ್ ಶಕ್ತಿ, ಹ್ಯೂಮನ್ ಐ ಅಂಡ್ ಕಲರ್ಫುಲ್ ವರ್ಲ್ಡ್, ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು, ಕೊನೆಯದಾಗಿ ಮ್ಯಾಗ್ನೆಟಿಸಮ್ ಅಂದ್ರೆ ವಿದ್ಯುತ್ ಕಾಂತೀಯ ಪರಿಣಾಮಗಳು. ಆಯ್ತಾ. ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು, ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಇವೆಲ್ಲದ್ರದ್ದು ಇಂಪಾರ್ಟೆಂಟ್ ಕ್ವಶನ್ಸ್ ತಂದಿದ್ದೀನಿ ಫ್ರಮ್ 2, 3 ಆ್ಯಂಡ್ 4 ಮಾರ್ಕ್ಸ್ ಸೀರೀಸ್. ಅರ್ಥ ಆಯ್ತಾ. ಸೊ 2, 3 ಮತ್ತು 4 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ನಿಮ್ಗೋಸ್ಕರ ಅಂತಾನೆ ಏನ್ ಮಾಡಿದೀನಿ ಹೇಳಿ ತಂದಿದ್ದೀನಿ. ಓಕೆ. ಸೊ ಸ್ಟಾರ್ಟ್ ಮಾಡೋಣ ನಮ್ಮ ಎಲೆಕ್ಟ್ರಿಸಿಟಿನಲ್ಲಿ. ಅದಕ್ಕಿಂತ ಮುಂಚೆ ನಿಮ್ಗೆಲ್ಲರಿಗೂ ಗೊತ್ತು, ನೋಟ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಜಸ್ಟ್ ಕ್ವೆಶನ್ಸ್ನ ನೋಡಿದ ತಕ್ಷಣ ನಮಗೆ ಆಗೋದಿಲ್ಲ. ನಿಮ್ಮದೇ ಆದಂತಹ ಒಂದು ನೋಟ್ಸ್ ತುಂಬಾ 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 ಇಂಪಾರ್ಟೆಂಟ್ ಇರುತ್ತೆ. ಅದಕ್ಕೆ ಅಂತಾನೆ ನಮ್ಮ ಒಂದು ನೋಟ್ಸ್ ಅನ್ನು PW ಅಪ್ಲಿಕೇಶನ್ನಲ್ಲಿ ಮತ್ತು ನಮ್ಮದೇ ಆದಂತಹ ವಾಟ್ಸಾಪ್ ಚಾನಲಲ್ಲೂ ಕೂಡ ಪ್ರಮೋಟ್ ಮಾಡ್ತಾ ಇದ್ದೀವಿ. ಈಸಿಯಾಗಿ ನೀವು PW ಅಪ್ಲಿಕೇಶನ್ನ ಪ್ಲೇಸ್ಟೋರ್ನಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗೆ ನಮ್ಮದೇ ಆದಂತಹ ವಾಟ್ಸಾಪ್ ಚಾನಲ್ನಲ್ಲಿ
ಇದು ಸಿಗುತ್ತೆ. ವಾಟ್ಸ್ಆ್ಯಪ್ ಚಾನಲ್ ಲಿಂಕ್ ನಮ್ಮದೇ ಬಯೋನಲ್ಲಿ ಇರುತ್ತೆ ಆಯಿತಾ, ಯೂಟ್ಯೂಬ್ ಬಯೋಲ್ಲಿ ಇರುತ್ತೆ. ಸಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಅಂತ ಬಂದಾಗ ವಿಲ್ ಬಿ ಹ್ಯಾವಿಂಗ್ ಟನ್ಸ್ ಆಫ್ ಕ್ವೆಶನ್ಸ್ ಆಯಿತಾ, ಬಹಳಷ್ಟು ಕ್ವೆಶನ್ಸ್ ಇರುತ್ತೆ ಆಯಿತಾ. ಸೊ ಎಲ್ಲದನ್ನು ಡಿಸ್ಕಸ್ ಮಾಡೋದು ಮ್ಯಾರಥಾನಲ್ಲಿ ನಡೆಯುತ್ತೆ. ಬಟ್ ಇಲ್ಲಿ ಬಂದಾಗ ನಾವೇನು ಮಾಡ್ತೀವಿ ಅಂದರೆ ಆ ಒಂದು ಇಂಪಾರ್ಟೆಂಟ್ ಕ್ವೆಶನ್ಸ್ನ ಡಿಸ್ಪ್ಲೇ ಮಾಡ್ತೀವಿ. ನಿಮಗೆ ಜಸ್ಟ್ ಕ್ವೆಶನ್ಸ್ ಕೊಡೋದು ಅಷ್ಟೇ ಅಲ್ಲ, ಕ್ವೆಶನ್ಸ್ ಜೊತೆ ಆನ್ಸರ್ಸ್ ಇದ್ರೆ ಎಷ್ಟು ಪರಮಾನಂದ ಆಗುತ್ತಲ್ಲ, ಎಲ್ಲೋ ಹೋಗಿ ಹುಡುಕೋದು ಬೇಕಿರಲ್ಲ. ಚಿಕ್ಕದಾಗಿ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ನಾವು ಹಿಂಟ್ಸ್ ಆಗಿ ಆನ್ಸರ್ಸ್ನ ಕೊಟ್ವಿ ಅಂದರೆ ಆ ಒಂದು ಆನ್ಸರ್ಸ್ನ ತಗೊಂಡು ನಿಮಗೆ ಆಲ್ರೆಡಿ ಬರೋದನ್ನ ಅಪ್ಲೈ ಮಾಡ್ತೀರಾ. ಆ್ಯಂಡ್ ಟ್ರಸ್ಟ್ ಮೀ, ನಿಮ್ಗೆ ಏನಾಗುತ್ತೆ, ಆ ಒಂದು ಸ್ಪೀಡ್ ಪೇಸ್ ಅನ್ನೋದು ಬೆಳೆಯುತ್ತೆ. ಯು ಹ್ಯಾವ್ ಎ ಕಾನ್ಫಿಡೆನ್ಸ್. ಸೊ ಇಲ್ಲಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಕೊಟ್ಟಿದ್ದಾರೆ ಅಂತಂದ್ರೆ ಕ್ವೆಶನ್ಸ್ ಜೊತೆ ಆನ್ಸರ್ನು ಅವ್ರು ಇನ್ಕ್ಲೂಡ್ ಮಾಡಿದ್ದಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ನಿಮಗೆ ಬರುತ್ತೆ, ಹೌದಾ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಸ್ಟೇಟ್ 2 ಲಾಸ್ ಆಫ್ ರಿಫ್ಲೆಕ್ಷನ್ ಅಂತ ಕೇಳ್ತಾರೆ. ಅದೇ ರೀತಿ ವಾಟ್ ಆರ್ ದ 2 ಲಾಸ್ ಆಫ್ ರಿಫ್ರಾಕ್ಷನ್ ಅಂತ ಕೇಳ್ತಾರೆ. ಈ ರೀತಿ ರಿಫ್ಲೆಕ್ಷನ್ ಅಂಡ್ ರಿಫ್ರಾಕ್ಷನ್ ಬಗ್ಗೆ ಕ್ವೆಶನ್ಸ್ ಬಂದಾಗ ಆನ್ಸರ್ಸ್ ನಿಮಗೆ ಇಲ್ಲೇ ಒದಗಿಸ್ಕೊಡ್ತಿದೀವಿ. ಓಕೆ, ಇನ್ಫ್ಯಾಕ್ಟ್ ಎಲ್ಲ ಕ್ವೆಶನ್ಸ್ನು ನಾನು ಡಿಸ್ಕಸ್ ಮಾಡಲ್ಲ, ಬಟ್ ಐ ಆಮ್ ಜಸ್ಟ್ ಗಿವಿಂಗ್ ಯು ದ ಕ್ವೆಶನ್ಸ್ ಬಿಕಾಸ್ ಇದು ನಮ್ಮ ಸ್ಟ್ರಾಟಜಿ ವಿಡಿಯೋ. ಮ್ಯಾರಥಾನ್ಸ್ನಲ್ಲಿ ಕ್ವೆಶನ್ಸ್ ಕೊಡೋದಷ್ಟೇ ಅಲ್ಲ, ವಿ ಆಲ್ಸೋ ಡಿಸ್ಕಸ್ ದಿ ಡೀಟೇಲ್ಡ್ ಆನ್ಸರ್ಸ್, ಹೌದಾ. ಸೊ ಇದೇ ರೀತಿ ನೀವು ನೋಡ್ತಾ ಹೋದ್ರಿ ಅಂತಂದ್ರೆ ಯು ವಿಲ್ ಬಿ ಗಿವನ್ ಲೈಕ್ ಆಲ್ ದ ಇಂಪಾರ್ಟೆಂಟ್ ಕ್ವೆಶನ್ಸ್. ಇಲ್ಲಿ ನೋಡ್ರಪ್ಪ, ಸ್ಪೆರಿಕಲ್ ಮಿರರ್ಸ್ ಅಂದ್ರೆ ಏನು ಅಂತ ಕೇಳ್ತಾರೆ. ಇದು ನಮ್ಮ ಲೈಟ್ ಚಾಪ್ಟರ್ ಇಂದ ಇರುವಂತಹ ಒಂದು ಕ್ವೆಶನ್ಸ್ ಆಯ್ತಾ. ಎಷ್ಟು ಮಾರ್ಕ್ಸ್ ಕೇಳಿದ್ದಾರೆ? 2 ಮಾರ್ಕ್ಸ್ ಕೇಳಿರುವಂತಹ ಕ್ವೆಶನ್. ಸೊ ಇಂಥ ಟೈಮ್ನಲ್ಲಿ ಸ್ಪೆರಿಕಲ್ ಮಿರರ್, ಗೋಳೀಯ ದರ್ಪಣಗಳು ಎಂದರೇನು? ಗೋಳೀಯ ದರ್ಪಣದಲ್ಲಿ 2 ವಿಧಗಳು. ದಟ್ ಈಸ್ ಲೈಕ್ ಕಾನ್ಕೇವ್ ಮಿರರ ಅಂದ್ರೆ ನಿಮ್ನ ದರ್ಪಣನ, ನೆಕ್ಸ್ಟ್ ಕಾನ್ವೆಕ್ಸ್ ಮಿರರ ಅಂದ್ರೆ ಪೀನ ದರ್ಪಣನ. ಈ ರೀತಿ ನೀವೇನ್ ಮಾಡ್ತೀರಾ ಅಂತಂದ್ರೆ ಬರೀತೀರಾ. ಅಂಡ್ ವಿತ್ ಎಕ್ಸಾಂಪಲ್ಸ್ ಬರೆದ್ರಿ ಅಂತಂದ್ರೆ ದ ಯೂಸಸ್ ಕೇಳ್ತಾರೆ ನೋಡಿ, ವಾಟ್ ಆರ್ ದ 2 ಟೈಪ್ಸ್ ಅಂಡ್ ಯೂಸಸ್ ಅಂತ. ಸೊ ಈಸಿಯಾಗಿ ನೀವು ಬರೀತೀರಾ. ಅಪ್ಲಿಕೇಶನ್ಸ್ ಆಗ್ಬೋದು, ಯೂಸಸ್ ಆಗ್ಬೋದು. ಒಂದ್ ನೆನ್ಪಿಟ್ಕೊಳ್ಳಿ, ಎಕ್ಸಾಮ್ನಲ್ಲಿ ಜಸ್ಟ್ ರೈಟ್ ಆನ್ಸರ್ ಟು ದ ಪಾಯಿಂಟ್. ಕೇಳಿರೋಷ್ಟೇ ಬರಿಬೇಕು. ಕೇಳಿರೋದಕ್ಕಿಂತ ಜಾಸ್ತಿ ಬರಿತೀನಿ ಸರ್ ಅಂದ್ರೆ ವೆಲ್ ಟೈಮ್ ವೇಸ್ಟ್ ಆಗುತ್ತೆ. ಮೇ ಬಿ ಆಪ್ಷನ್ ಕ್ವೆಶನ್ ಅಟೆಂಡ್ ಮಾಡೋಕ್ಕಾಗೋದಿಲ್ಲ. ಆ್ಯಂಡ್ ಫಾರ್ ಎಕ್ಸಾಂಪಲ್ ಏನೋ ಒಂದು ಕ್ಯಾಲ್ಕುಲೇಷನ್ ಮಿಸ್ಟೇಕ್ ಆಯಿತು, ನಿಮಗೆ ಆಪ್ಷನಲ್ ಕ್ವೆಶನ್ ಅಟೆಂಡ್ ಮಾಡೋಕ್ಕೂ ಟೈಮ್ ಸಿಕ್ತು. ಸೊ ಆಪ್ಷನಲ್ ಕ್ವೆಶನ್ ಅಟೆಂಡ್ ಮಾಡಿದಾಗ ಮಿಸ್ಟೇಕ್ ಆಗಿರೋ ಕ್ವೆಶನಲ್ಲಿ ಹೋಗಿರುವಂತಹ ಮಾರ್ಕ್ಸ್ ಇಲ್ಲಿ ಕೊಡ್ತಾರೆ. ಓಕೆ, ಇಟ್ಸ್ ನಾಟ್ ದಟ್ 50 ಇಲ್ಲಿ 50 ಅಲ್ಲಿ ಅಂತ. ಆಬ್ವಿಯಸ್ಲಿ ಎರಡನ್ನೂ ಕಂಪ್ಲೀಟ್ ಆಗಿ ನೀವು ಅಟೆಂಡ್ ಮಾಡಿರ್ತೀರಾ, ಕಂಪ್ಲೀಟ್ ಮಾರ್ಕ್ಸ್ ಸಿಗತ್ತೆ. ಓಕೆನಾ. ಸೊ ಅದೇ ರೀತಿ ಪ್ರತಿಯೊಂದು ಚಾಪ್ಟರ್ನಿಂದ ನಿಮಗೆ ಕ್ವೆಶನ್ಸ್ ಇದೆ. ಇನ್ಫ್ಯಾಕ್ಟ್ ನೀವೇನು ನೋಡ್ಬೋದು ಗೊತ್ತಾ, ಇಲ್ಲಿ ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ನೋಡ್ಬೋದು, ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಚಾಪ್ಟರ್ ನೋಡ್ಬೋದು. ಇಲ್ಲಿ ನಾವು ಫಾರ್ ಎಕ್ಸಾಂಪಲ್ ಒಂದು ಎಕ್ಸ್ಪರಿಮೆಂಟ್ ಬೇಸ್ಡ್, ಹೌದಾ, ಆಕ್ಟಿವಿಟಿ ಬೇಸ್ಡ್ ಒಂದು ಕ್ವೆಶನ್ಸ್ ಇದೆ. ದಂಡಕಾಂತದ ಸುತ್ತ ನಾವು ಈ ದಿಕ್ಸೂಚಿಯನ್ನು ಇಟ್ಟು ಯಾವ ರೀತಿ ಆ ಒಂದು ಕಾಂತೀಯ ಬಲ ರೇಖೆಗಳನ್ನು ಗೀಚಬಹುದು ಅಂತ. ವೆಲ್ ಯು ಕ್ಯಾನ್ ಸಿ ದಾಟ್ ಆಲ್ಸೋ. ಓಕೆ, ಸೊ ಇದೇ ರೀತಿ ಪ್ರತಿಯೊಂದು ಕ್ವೆಶನ್ ಇರೋ ಕಡೆ ಆನ್ಸರ್ಸ್ನ ತಂದುಬಿಟ್ಟಿದ್ದೀವಿ. ನ್ಯೂಟನ್ಸ್ ಎಕ್ಸ್ಪರಿಮೆಂಟ್ ಆಗ್ಬೋದು, ಬಿಳಿ ಬಣ್ಣದ ರೋಹಿತದ ಪುನರ್ ಸಂಯೋಜನೆಯನ್ನು ತೋರಿಸಲು ನ್ಯೂಟನ್ ರವರು ಪ್ರಯೋಗಿಸಿದ ಎಕ್ಸ್ಪರಿಮೆಂಟ್ ಅಂದ್ರೆ ಪ್ರಯೋಗವನ್ನು ವಿವರಿಸಿ ಅಂತ ಹೇಳ್ತಾರೆ. ವೆಲ್ ಯು ಕ್ಯಾನ್ ಈಸಿಲಿ ಆನ್ಸರ್ ದಾಟ್, ಆಯ್ತಾ. ಸೊ ಆನ್ಸರ್ಸ್ ಎಲ್ಲ ನಿಮ್ಗೆ ಇಲ್ಲೇ ಸಿಗುತ್ತೆ ಕಣ್ರಪ್ಪ. ಓಕೆ, ಸೊ ಆನ್ಸರ್ಸ್ ಅನ್ನೋದು ನಿಮ್ಗೆ ಪಕ್ಕಾ ಇಲ್ಲೇ ಸಿಗುತ್ತೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಯಾವುದಕ್ಕಾದ್ರೂ ಒಂದು ಪಕ್ಷ ಆನ್ಸರ್ ಇಲ್ಲ ಅಂತ ತಿಳ್ಕೊಳ್ಳಿ. ಓಕೆ, ನೀವು ಫುಲ್ ಸ್ಕೋರ್ ಮಾಡೋಕ್ಕೆ ಫಾಲೋ ಮಾಡಬೇಕಾಗಿರೋದು ಇಷ್ಟೇ, ನಮ್ಮದೇ ಆದಂತಹ LBA ಸೀರೀಸ್ನ ತಪ್ಪದೆ ಫಾಲೋ ಮಾಡಿ. LBA ಸೀರೀಸ್ ಅಷ್ಟೇ ಅಲ್ಲ, ಪ್ರಿಪರೇಟರಿ ಮ್ಯಾರಥಾನ್ ಕಂಡ್ರು, ಪ್ರಿಪರೇಟರಿ ಮ್ಯಾರಥಾನ್ಸ್. ಓಕೆನಾ. ಇಷ್ಟೇ ಅಲ್ಲ, ನಿಮ್ಮ ಎಕ್ಸಾಮ್ ದಿನಗಳಲ್ಲಿ ರಜೆ ಇದೆಯಲ್ಲ, ಆ 4 ರಜೆಗಳಲ್ಲಿ ಬಹಳಷ್ಟು ಮೋಸ್ಟ್ ಎಕ್ಸೈಟಿಂಗ್ ಕ್ಲಾಸಸ್ ಪ್ಲಾನ್ ಮಾಡಿದ್ದೀವಿ. ಅದನ್ನು ಕೂಡ ನೋಡ್ಕೊಳ್ಳಿ. ಪಕ್ಕಾ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ. ಆ್ಯಂಡ್ ಆನ್ಸರ್ಸ್ ಫಾರ್ ದೀಸ್ ವಿಲ್ ಬಿ ಅವೈಲೇಬಲ್ ದೇರ್, ಹೌದಾ. ಕ್ಲಿಯರಾ? ಎಸ್. ಸೊ ದೀಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ 2, 3 ಆ್ಯಂಡ್ 4 ಮಾರ್ಕ್ಸ್ ಇನ್ ಫಿಸಿಕ್ಸ್. ಫಾಲೋ ಮಾಡಿ. ಎಲ್ಲ ಕ್ವೆಶನ್ಸ್ನ ನಿಮಗೋಸ್ಕರ ಹಾಕಿದ್ದೀನಿ. ಪಕ್ಕಾ ನಿಮಗೆ ಒಳ್ಳೆ ಸ್ಕೋರ್ ಬರುತ್ತೆ. ಆಲ್ ದ ಬೆಸ್ಟ್ ಕಂಡ್ರು ಮಕ್ಕಳೇ. 2 ಸಬ್ಜೆಕ್ಟಿನ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸು ಬರ್ತಾ ಇದೆ. ಕೀಪ್ ಅವೈಟೆಡ್. ಕ್ವೆಶನ್ಸ್ ವಿಲ್ ಬಿ ಮೇಡ್ ಅವೈಲೇಬಲ್ ಇನ್ ವಾಟ್ಸ್ಆ್ಯಪ್ ಚಾನಲ್. ಥ್ಯಾಂಕ್ ಯು ಕಂಡ್ರು. ಆಲ್ ದ ವೆರಿ ಬೆಸ್ಟ್. ವಿ ಆರ್ ಕೌಂಟಿಂಗ್ ಆನ್ ಯು, ಆಯ್ತಾ. ಟೇಕ್ ಕೇರ್.